ಹಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ನಮ್ಮ ಲೈವ್ ಚಾನಲ್ಗೆ ಸ್ವಾಗತ. ಇವತ್ತಿನ ದ ಹಿಂದೂ ದಿನಪತ್ರಿಕೆ ವಿಶ್ಲೇಷಣೆ ಕೆಳಗೆ ಸೆಪ್ಟೆಂಬರ್ 24, 2021 ಈ ದಿನಾಂಕದ ಸುದ್ದಿ ವಿಶ್ಲೇಷಣೆಯನ್ನು ಆರಂಭ ಮಾಡ್ತಾ ಇದ್ದೀವಿ. ಮೊದಲಿಗೆ ಲಾ ಎಕ್ಸಲೆನ್ಸ್ IAS ಕಡೆಯಿಂದ ಪ್ರಕಟಣೆ. ಈ ವರ್ಷ UPSC ಪ್ರಿಲಿಮ್ಸ್ 2021 ಬರೀತಾ ಇರೋರಿಗೆ ಆಲ್ ಇಂಡಿಯಾ ಫ್ರೀ ಮಾಕ್ ಟೆಸ್ಟನ್ನು ಲಾ ಎಕ್ಸಲೆನ್ಸ್ ಕಂಡಕ್ಟ್ ಮಾಡ್ತಾ ಇದೆ. ಮಿಷನ್ ಕರ್ಮಯೋಗಿ ಅಂತ ಇದನ್ನು ಭಾರತೀಯ ಸಂಸ್ಕೃತಿ ವಿದ್ಯಾಪೀಠ ಇಲ್ಲಿ ಕಂಡಕ್ಟ್ ಮಾಡಲಾಗುತ್ತೆ. 26 ಸೆಪ್ಟೆಂಬರ್ 2021 ಅಂದು ಬೆಳಗ್ಗೆ 9:30 to 11:30 ನಿಮ್ಮ GS ಹಾಗೂ ಮಧ್ಯಾಹ್ನ 2:30 to 4:30 CSAT ಟೆಸ್ಟನ್ನು ಮಾಡಲಾಗುತ್ತೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ಇಲ್ಲಿ ಕೊಟ್ಟಿರುವಂಥ ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಸೋಷಿಯಾಲಜಿ ಆಪ್ಷನಲ್ ತೊಗೊಳ್ಬೇಕು ಅಂತ ಇರೋರಿಗೆ ವಿಕ್ರಮ್ ಸರ್ ಒಂದು ಫ್ರೀ ಓರಿಯೆಂಟೇಷನ್ ಸೆಷನ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. 25 ಸೆಪ್ಟೆಂಬರ್ ಅಂದು ಇದನ್ನು ಕಂಡಕ್ಟ್ ಮಾಡಲಾಗುತ್ತೆ 6 ರಿಂದ 8 ಗಂಟೆಗೆ. ಈ ಒಂದು ಸೆಷನ್ ಒಳಗೆ ನೀವು ಯಾಕೆ ಆಪ್ಷನಲ್ ಆಗಿ ತೊಗೊಳ್ಬೇಕು ಸೋಷಿಯಾಲಜಿನ, ಅದರಿಂದ ಅಡ್ವಾಂಟೇಜಸ್ ಏನಿದೆ, ಹೇಗೆ ಪ್ರಿಪ್ರೇಷನ್ ಮಾಡಬೇಕು, ಸಿಲೆಬಸ್ ಹೇಗಿದೆ, ಏನು ಸ್ಟ್ರಾಟಜಿ ಇರಬೇಕು, ಹೇಗೆ ನೋಟ್ಸ್ ಮಾಡಬೇಕು, ಆನ್ಸರ್ ರೈಟಿಂಗ್ ಹೇಗೆ ಮಾಡಬೇಕು, ಇದೆಲ್ಲದ್ರ ಬಗ್ಗೆ ನಿಮಗೆ ತಿಳಿಸಲಾಗುತ್ತೆ. ಬೆಂಗಳೂರಿನಲ್ಲಿ ಚಂದ್ರ ಲೇಔಟಲ್ಲಿರುವಂಥ ಲಾ ಎಕ್ಸಲೆನ್ಸ್ IASನ ವೆನ್ಯೂ ಅಲ್ಲಿ ಇದು ಕಂಡಕ್ಟ್ ಮಾಡಲಾಗುತ್ತೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ಇಲ್ಲಿ ಕೊಟ್ಟಿರುವಂಥ ನಂಬರ್ಸ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇವತ್ತಿನ ದಿನಪತ್ರಿಕೆಯಿಂದ ಚರ್ಚೆ ಮಾಡ್ತಿರುವಂಥ ಮೊದಲನೇ ಆರ್ಟಿಕಲ್, ಗೋಗ್ರಾ ಗ್ರೇಸಿಂಗ್ ಏರಿಯಾಸ್ ಆಫ್ ಲಿಮಿಟ್ಸ್. ಇದು ನಿಮ್ಮ UPSC ಹಾಗೂ KPSC ಸಿಲೆಬಸ್ ಕರೆಂಟ್ ಇವೆಂಟ್ಸ್ ಮ್ಯಾಪಿಂಗ್ಗೆ ಸಂಬಂಧಪಟ್ಟಿದ್ದು, ಪ್ರಿಲಿಮ್ಸ್ ಎಕ್ಸಾಮ್ಗೆ ಮೇನ್ಲಿ ಸಂಬಂಧಪಟ್ಟಿರೋದು. ಮೇನ್ಸ್ ಜನರಲ್ ಸ್ಟಡೀಸ್ ಪೇಪರ್ ಟು ಇಂಟರ್ನ್ಯಾಷನಲ್ ರಿಲೇಷನ್ಸ್ಗಳಿಗೆ ಕೂಡ ಇದು ಮಾಹಿತಿ ನಿಮಗೆ ಗೊತ್ತಿರಬೇಕಾಗುತ್ತೆ. ನಾವು ಕಳೆದ ವರ್ಷ ನೋಡಿದ್ವಲ್ವಾ, ಭಾರತ ಹಾಗೂ ಚೈನಾದ ಮಧ್ಯ ಗಾಲ್ವನ್ ವ್ಯಾಲಿ ಕ್ಲಾಶ್ನ ನೋಡಿದ್ವಿ. ಅದಕ್ಕೆ ಸಂಬಂಧಪಟ್ಟಂತೆ ಆ ಪ್ರದೇಶದ ಏನು ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಇದೆ ಅಲ್ಲಿಯ ಮ್ಯಾಪಿಂಗ್ ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಆಲ್ಮೋಸ್ಟ್ ಪ್ರತಿದಿನ ಸುದ್ದಿಯಲ್ಲಿದ್ದಂಥ ಪ್ರದೇಶ ಇದು. ಹಾಗಾಗಿ ಕಳೆದ ವರ್ಷ UPSC ಪ್ರಿಲಿಮ್ಸ್ 2020 ಕೂಡ ಈ ಪ್ರದೇಶದ ಮ್ಯಾಪಿಂಗ್ ಪ್ರಶ್ನೆ ಬಂದಿತ್ತು. ಈ ವರ್ಷ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗಾಗಿ ಮೊದಲು ಈ ಪ್ರದೇಶದ ಮ್ಯಾಪಿಂಗನ್ನು ನೋಡೋಣ. ಭಾರತ ಹಾಗೂ ಚೈನಾ ಮಧ್ಯ ಏನು ಬಾರ್ಡರ್ಸ್ ಇದೆ ಆ ಗಡಿಯನ್ನು ಡಿಮಾರ್ಕೆಟ್ ಬ್ರಿಟಿಷ್ ರೂಲ್ ಕೆಳಗೆ ಮಾಡಿದ್ದು. 1865 ಜಾನ್ಸನ್ ಅನ್ನೋರು ಒಂದು ಡಿಮಾರ್ಕೇಶನ್ ಮಾಡ್ತಾರೆ. ಅದನ್ನು ನಾವು ಜಾನ್ಸನ್ ಲೈನ್ ಅಂತ ಕರಿತೀವಿ. ಇದರ ಪ್ರಕಾರ ಅಕ್ಸೈ ಚಿನ್ ನಮ್ಮ ಭಾರತದ ಜಮ್ಮು ಕಾಶ್ಮೀರ, ಅಂದರೆ ಈಗ ನಾವೇನು ಲಡಾಖ್ ಅಂತ ಕರಿತೀವಿ, ಅದ್ರ ಕೆಳಗೆ ಬರುತ್ತೆ. ಅದೇ 1893 ಮೆಕ್ಡೊನಾಲ್ಡ್ ಅನ್ನೋರು ಇನ್ನೊಂದು ಗಡಿಯನ್ನು ಪ್ರಪೋಸ್ ಮಾಡ್ತಾರೆ. ಅದರ ಪ್ರಕಾರ ಈ ಅಕ್ಸೈ ಚಿನ್ ಪ್ರದೇಶ ಏನಿದೆ ಅದು ಚೀನಾ ಕೆಳಗೆ ಬರುತ್ತೆ. ಸೊ ನಾವು ಒಂದು ಕಡೆ ಜಾನ್ಸನ್ ಲೈನ್ ಅಂದರೆ ಭಾರತ ಜಾನ್ಸನ್ ಲೈನ್ನ ಕ್ಲೇಮ್ ಮಾಡುತ್ತೆ, ಚೀನಾ ಮೆಕ್ಡೊನಾಲ್ಡ್ ಲೈನ್ನ ಕ್ಲೇಮ್ ಮಾಡುತ್ತೆ. 1962 ಏನು ಭಾರತ ಹಾಗೂ ಚೀನಾದ ಮಧ್ಯೆ ಯುದ್ಧ ಆಯಿತು, ಆ ಇಂಡೋ ಚೈನಾ ವಾರಲ್ಲಿ ಈ ಅಕ್ಸೈ ಚಿನ್ ಪ್ರದೇಶ ಚೈನಾದ ಕೆಳಗೆ ಹೋಗಿ ಇದನ್ನು ನಾವು ಇವತ್ತು ಚೈನಾ ಆಕ್ಯುಪೈಡ್ ಕಾಶ್ಮೀರ್ ಅಂತ ಕರಿತೀವಿ. ಲೆಫ್ಟ್ ಸೈಡ್ ಏನು ಗಿಲ್ಗಿಟ್ ಬಲ್ತಿಸ್ತಾನ್ ಪ್ರದೇಶ ಇದೆ, ಇದು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಆಗಿದೆ. ಮಧ್ಯದಲ್ಲಿ ನೀವು ನೋಡ್ಬೋದು, ಇದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಸಿಯಾಚಿನ್ ಗ್ಲೇಷಿಯರ್. ಈ ಸಿಯಾಚಿನ್ ಗ್ಲೇಷಿಯರ್ ನಮ್ಗೆ ಯಾಕೆ ಇಷ್ಟು ಇಂಪಾರ್ಟೆಂಟ್ ಆಗುತ್ತೆ, ನೀವಿಲ್ಲಿ ನೋಡಿ, ಒಂದು ಕಡೆ ಚೈನಾ ಆಕ್ಯುಪೈಡ್ ಕಾಶ್ಮೀರ್ ಇದೆ, ಇನ್ನೊಂದು ಕಡೆ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಇದೆ. ಏನಾದರೂ ಸಿಯಾಚಿನ್ ಗ್ಲೇಷಿಯರ್ನ ಈ ಪ್ರದೇಶ ಏನಿದೆ ಇದು ಪಾಕಿಸ್ತಾನ ಚೈನಾ ಕೆಳಗೂ ಬಂತು ಅಂತಂದರೆ ಈ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಹಾಗೂ ಚೈನಾ ಆಕ್ಯುಪೈಡ್ ಕಾಶ್ಮೀರ್ ಮಧ್ಯದಲ್ಲಿ ಲಿಂಕ್ ಎಸ್ಟಾಬ್ಲಿಷ್ ಆಗುತ್ತೆ. ಅದರಿಂದ ಭಾರತದ ಭದ್ರತೆಗೆ ಇನ್ನಷ್ಟು ಸಮಸ್ಯೆ ಉಂಟಾಗುತ್ತೆ. ಇಲ್ಲಿ ನೀವೇನು ರೆಡ್ ಡಾಟೆಡ್ ಲೈನಲ್ಲಿ ನೋಡ್ತಾ ಇದ್ದೀರಾ, ಇದು ಭಾರತ ಹಾಗೂ ಚೀನಾ ಮಧ್ಯೆ ಇರುವಂಥ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್. ಈ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಮೇಲೆ ನೀವು ಇಲ್ಲಿ ಗಾಲ್ವಾನ್ ವ್ಯಾಲಿ ನೋಡ್ಬೋದು. ಕಳೆದ ವರ್ಷ ಭಾರತ ಹಾಗೂ ಚೀನಾ ಮಧ್ಯೆ ಏನು ಕ್ಲಾಶ್ ಆಯಿತು ಅದು ನಡೆದಿದ್ದು ಈ ಗಾಲ್ವಾನ್ ವ್ಯಾಲಿಯಲ್ಲಿ. ಈ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಮೇಲೆ ಎಲ್ಲೆಲ್ಲಿ ಎರಡು ದೇಶಗಳ ಮಧ್ಯೆ ಫ್ರಿಕ್ಷನ್ ಆಗಿರುತ್ತೆ ಅದನ್ನು ನಾವು ಫ್ರಿಕ್ಷನ್ ಪಾಯಿಂಟ್ಸ್ ಅಂತ ಕರಿತೀವಿ. ಗಾಲ್ವಾನ್ ವ್ಯಾಲಿ ಥರನೇ ಇಲ್ಲಿ ಏನು ಹಾಟ್ ಸ್ಪ್ರಿಂಗ್ಸ್ ಅಂತ ನೋಡ್ತೀರಾ, ಗೋಗ್ರಾ ಅಂತ ಕೂಡ ನಾವು ಕರಿತೀವಿ, ಪ್ಯಾಂಗಾಂಗ್ ಸೋ ಲೇಕ್ ಇರ್ಬೋದು, ಇವೆಲ್ಲ ಫ್ರಿಕ್ಷನ್ ಪಾಯಿಂಟ್ಸ್ ಆಗಿತ್ತು ಕಳೆದ ವರ್ಷದಿಂದ. ಅಂದರೆ ಅಲ್ಲಿವರೆಗೆ ಏಪ್ರಿಲ್ 2020 ಯಾವಾಗ ಡಿಸ್ಪ್ಯೂಟ್ ಆರಂಭ ಆಯಿತು ಅಲ್ಲಿವರೆಗೆ ಈ ಪ್ರದೇಶವನ್ನು ಭಾರತನೇ ಪ್ಯಾಟ್ರೋಲ್ ಮಾಡ್ತಾ ಇದ್ದಿದ್ದು. ಆದರೆ ಇದು ಡಿಸ್ಪ್ಯೂಟ್ ಮುಗಿದ ನಂತರ ಡಿಸ್ಎಂಗೇಜ್ಮೆಂಟ್ನ ಆರಂಭ ಮಾಡಿದ್ವಿ ಅಲ್ವಾ, ಆ ಡಿಸ್ಎಂಗೇಜ್ಮೆಂಟ್ ಆದಮೇಲೆ ಇವತ್ತು ಈ ಪ್ರದೇಶಗಳು ನೋ ಝೋನ್ಸ್ ಆಗಿದ್ದಾವೆ. ಭಾರತ ಹಾಗೂ ಚೀನಾದ ಏನು ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಇದೆ ಅದು ಆರಂಭ ಆಗೋದು ಇಲ್ಲಿ ಏನು ಕಾರಕೋರಂ ಪಾಸ್ ನೋಡ್ತಾ ಇದ್ದೀರಾ, ಅದಾದಮೇಲೆ ದೌಲತ್ ಬೇಗ್ ಓಲ್ಡ್ DBO ಅಂತ ಕೂಡ ಕರೀತಾರೆ, ಇಲ್ಲಿ DBO ಸಿಟಿ ಅಂತ ಇದೆ ಈ ಪ್ರದೇಶ. ಅದಾದ ನಂತರ ದೆಪ್ಸಾಂಗ್ ಪ್ಲೇನ್ಸ್ ಬರುತ್ತೆ. ಅದಾದಮೇಲೆ ಇಲ್ಲಿ ಚುಲ್ಶುಲ್ನ ನೀವು ನೋಡ್ಬೋದು, ಇಲ್ಲಿ ನಿಮ್ಮ ಪ್ಯಾಂಗಾಂಗ್ ಸೋ ಲೇಕ್ ಬರುತ್ತೆ. ಈ ಕಾರಕೋರಂ ಪಾಸಿಂದ ಏನು ಚುಮಾರ್ ಅನ್ನೋ ಈ ಪ್ರದೇಶ ಇದೆ, ಈ ಪ್ರದೇಶದ ಇಡೀ ನಿಮಗೆ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಬರುತ್ತೆ. ಇಲ್ಲೇನು ಸಿಯಾಚಿನ್ ಗ್ಲೇಷಿಯರ್ನ ನೋಡ್ತಾ ಇದ್ವಿ, ಈ ಸಿಯಾಚಿನ್ ಗ್ಲೇಷಿಯರ್ನ ವರ್ಲ್ಡ್ಸ್ ಹೈಯೆಸ್ಟ್ ಬ್ಯಾಟಲ್ ಫೀಲ್ಡ್ ಅಂತ ಕೂಡ ಕರೆಯಲಾಗುತ್ತೆ. ಇಡೀ ಜಗತ್ತಿನ ಏನು ನಾನ್ ಪೋಲಾರ್ ಏರಿಯಾಸ್ ಇದೆ ಅದರಲ್ಲಿ ಸೆಕೆಂಡ್ ಲಾಂಗೆಸ್ಟ್ ಗ್ಲೇಷಿಯರ್ ಈ ಪ್ರದೇಶ ಆಗಿದೆ. ಈ ಸಿಯಾಚಿನ್ ಗ್ಲೇಷಿಯರ್ ಈಗ ಲಡಾಖ್ನ ಯೂನಿಯನ್ ಟೆರಿಟರಿ ಕೆಳಗೆ ಬರುತ್ತೆ. ಐತಿಹಾಸಿಕವಾಗಿ ಕೂಡ ಈ ಸಿಯಾಚಿನ್ ಗ್ಲೇಷಿಯರ್ ತುಂಬ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿತ್ತು. ಏನು ನಾವು ಏನ್ಷಿಯಂಟ್ ಸಿಲ್ಕ್ ರೂಟ್ ಅಂತ ಕರಿತೀವಿ, ಅದರ ಕೆಳಗೆ ಚೈನಾ ಹಾಗೂ ಮಿಡಲ್ ಈಸ್ಟ್ನ ಈ ಸಿಯಾಚಿನ್ ಗ್ಲೇಷಿಯರ್ ಕನೆಕ್ಟ್ ಮಾಡ್ತಾ ಇತ್ತು. ಸೊ ಯಾವಾಗಲೂ ಇಂಪಾರ್ಟೆಂಟ್ ಆಗಿರುವಂಥ ಪ್ರದೇಶ. ಇಲ್ಲಿ ನೀವು ಲಡಾಖ್ ಒಳಗೆ ಇಂಡಸ್ ರಿವರ್ ಹರಿಯೋದನ್ನು ನೋಡ್ಬೋದು. ಇಂಡಸ್ ರಿವರ್ನ ಟ್ರಿಬ್ಯೂಟರಿ ಶೋಕ್ ರಿವರ್ನ ಟ್ರಿಬ್ಯೂಟರಿ ನುಬ್ರಾ ರಿವರ್. ಈ ನುಬ್ರಾ ರಿವರ್ ಹರಿಯುವಂಥ ಪ್ರದೇಶವನ್ನು ನಾವು ನುಬ್ರಾ ವ್ಯಾಲಿ ಅಂತ ಕರಿತೀವಿ. ಇದು ಕೂಡ ಈ ಲಡಾಖ್ ಪ್ರದೇಶದಲ್ಲೇ ಇರುವಂಥದ್ದು. ಈ ಎಲ್ಲ ಪ್ರದೇಶಗಳು ನಿಮ್ಮ ಪರೀಕ್ಷೆಗೆ ನಿಮ್ಗೆ ಗೊತ್ತಿರಬೇಕು. ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಬಿಟ್ಟು ಈ ಕಡೆ ಏನು ಇಂಪಾರ್ಟೆಂಟ್ ಸಿಟೀಸ್ ಇದೆ, ಲೇಹ್ ಎಲ್ಲಿದೆ, ಕಾರ್ಗಿಲ್ ಎಲ್ಲಿದೆ, ಶ್ರೀನಗರ್, ಜಮ್ಮು, ಈ ಜಾಗಗಳು ಎಲ್ಲಿದೆ ಅಂತ ನಿಮ್ಗೆ ಅಟ್ಲೀಸ್ಟ್ ಒಂದು ಅಂದಾಜು ಗೊತ್ತಿರಬೇಕು. ಪ್ರಶ್ನೆ ಬಂದಾಗ ಉತ್ತರಿಸೋದಕ್ಕೆ. ಈಗ ನಾವು ಕಳೆದ ವರ್ಷದ ಪ್ರಶ್ನೆಯನ್ನು ನೋಡೋದಾದರೆ
ಸಿಯಾಚಿನ್ ಗ್ಲೇಷಿಯರ್ ಎಲ್ಲಿ ಲೊಕೇಟ್ ಆಗಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಸಿಯಾಚಿನ್ ಗ್ಲೇಷಿಯರ್ ಇಸ್ ಸಿಚುವೇಟೆಡ್ ಟು ಎ ಈಸ್ಟ್ ಆಫ್ ಅಕ್ಸೈಚಿನ್, ಬಿ ಈಸ್ಟ್ ಆಫ್ ಲೇ, ಸಿ ನಾರ್ತ್ ಆಫ್ ಗಿಲ್ಗಿಟ್, ಡಿ ನಾರ್ತ್ ಆಫ್ ನುಬ್ರಾ ವ್ಯಾಲಿ. ಇದಕ್ಕೆ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವತ್ತಿನ ಆರ್ಟಿಕಲ್ ಒಳಗೆ ಇನ್ನೊಂದು ಪ್ರದೇಶವನ್ನು ಮೆನ್ಷನ್ ಮಾಡಿದ್ದಾರೆ, ಕುಯಿಲಾ ಪಾಸ್. ಈ ಕುಯಿಲಾ ಪಾಸ್ ಏನಿದೆ ಇದು ಕೂಡ ಭಾರತ ಹಾಗೂ ಚೀನಾದ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಹತ್ರ ಬರುವಂಥದ್ದು. ಮುಂಚೆ ಆ್ಯಕ್ಚುಲಿ ಈ ಪ್ರದೇಶದಲ್ಲಿ ಕ್ಯಾಟಲ್ ಗ್ರೇಸಿಂಗಿಗೆ ಅಲ್ಲಿ ಜನ ಹೋಗ್ತಾ ಇದ್ರು, ಆದರೆ ಈಗ ಆರ್ಮಿ ಅಲೋ ಮಾಡ್ತಾ ಇಲ್ಲ. ಅಂದರೆ ಒಂದು ರೀತಿ ಮುಂಚೆ ಇದು ಡಿಸ್ಪ್ಯೂಟೆಡ್ ಏರಿಯಾನೇ ಆಗದೆ ಇರೋದು ಡಿಸ್ಪ್ಯೂಟೆಡ್ ಆಗಿದೆ ಅಂತಂದರೆ ಚೈನಾ ನಮ್ಮ ಜಾಗವನ್ನು ಕಬಳಿಸ್ಕೊಂತಿದೆ ಅನ್ನೋ ರೀತಿಯಲ್ಲಿ ಈ ಆರ್ಟಿಕಲಲ್ಲಿ ಕೊಟ್ಟಿದ್ದಾರೆ. ಈ ಕಾರಾಕೋರಂ ಪಾಸಿಂದ ಏನು ಚುಮಾರಿ ಪ್ರದೇಶಕ್ಕೆ ಏನು ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಇದೆ, ಈ ಪ್ರದೇಶದ ಆ ಕಡೆ ಅಂದರೆ ಚೈನೀಸ್ ಕಡೆ ಪರ್ಮನೆಂಟ್ ಸ್ಟ್ರಕ್ಚರ್ಸ್ನ ಕನ್ಸ್ಟ್ರಕ್ಷನ್ ಆಗಿದೆ. ನಾವು ಕಂಪೇರ್ ಮಾಡಿ ನೋಡಿದಾಗ ಭಾರತದ ಕಡೆ ಕೆಲವು ರೋಡ್ಸ್ ಅಷ್ಟೇ ಇರೋದು, ಇನ್ಫ್ರಾಸ್ಟ್ರಕ್ಚರ್ ತುಂಬ ಕಮ್ಮಿ ಇದೆ, ಮೊಬೈಲ್ ಕನೆಕ್ಟಿವಿಟಿ ಕೂಡ ಕಮ್ಮಿ ಇದೆ. ನಿಮ್ಮ ಮೇನ್ ಸಿಲೆಬಸ್ ಜನರಲ್ ಸ್ಟಡೀಸ್ ಪೇಪರ್ 3 ಕೆಳಗೆ ಏನು ಇಂಟರ್ನಲ್ ಸೆಕ್ಯೂರಿಟಿ ಇದೆ ಅದ್ರ ಕೆಳಗೆ ಬಾರ್ಡರ್ ಮ್ಯಾನೇಜ್ಮೆಂಟ್ ಅಂತಲೇ ನಿರ್ದಿಷ್ಟವಾದ ಒಂದು ಟಾಪಿಕ್ ಇದೆ. ಸೊ ಭಾರತ ಹಾಗೂ ಚೈನಾ ಮಧ್ಯ ಬಾರ್ಡರ್ ಏರಿಯಾದಲ್ಲಿ ಏನು ಸಮಸ್ಯೆ ಅನ್ನೋದಕ್ಕೆ ಇದು ಒಂದನ್ನು ಕೂಡ ನಾವು ಇನ್ಕ್ಲೂಡ್ ಮಾಡಬೇಕಾಗುತ್ತೆ. ಚೈನಾ ಹೀಗೆ ಜಾಸ್ತಿ ಇನ್ಫ್ರಾಸ್ಟ್ರಕ್ಚರ್ನ ಕಟ್ಟಿರೋದು, ಭಾರತ ಇದರಲ್ಲಿ ಹಿಂದೆ ಇರುವಂಥದ್ದು. ಮುಂದುವರಿತಾ ನೆಕ್ಸ್ಟ್ ಆರ್ಟಿಕಲ್ ಕಡೆ ಹೋಗೋಣ. ಪ್ರೈಮ್ ಮಿನಿಸ್ಟರ್ ಟು ಲಾಂಚ್ ಹೆಲ್ತ್ ಮಿಷನ್ ಆನ್ ಸೆಪ್ಟೆಂಬರ್ 27 ಅಂದು ಪ್ರಧಾನ ಮಂತ್ರಿ ಡಿಜಿಟಲ್ ಹೆಲ್ತ್ ಮಿಷನ್ ಇದನ್ನು ನೇಷನ್ ವೈಡ್ ಇಡೀ ದೇಶದಲ್ಲಿ ರೋಲ್ಔಟ್ ಮಾಡಲಾಗ್ತಾ ಇದೆ. ನಿಮ್ಮ UPSC ಹಾಗೂ KPSC ಪ್ರಿಲಿಮ್ ಸಿಲೆಬಸ್ ಕೆಳಗೆ ನಿಮಗೆ ಗೌರ್ಮೆಂಟ್ ಸ್ಕೀಮ್ಸ್ ಗೊತ್ತಿರಬೇಕಾಗುತ್ತೆ, ಏನು ಸರ್ಕಾರ ಕ್ರಮಗಳನ್ನ ತೊಗೊತಿರುತ್ತೆ ಅದ್ರ ಬಗ್ಗೆ ಗೊತ್ತಿರಬೇಕಾಗುತ್ತೆ. ಎಸ್ಪೆಷಲಿ ಪ್ಯಾಂಡಮಿಕ್ನ ಮಧ್ಯ ಆರೋಗ್ಯ ವ್ಯವಸ್ಥೆ ಬಗ್ಗೆ ನಾವು ಸಾಕಷ್ಟು ಜಾಸ್ತಿ ಫೋಕಸ್ ಮಾಡ್ತಿರೋದ್ರಿಂದ ನಿಮ್ಮ ಪರೀಕ್ಷೆಗೂ ಕೂಡ ಜಾಸ್ತಿ ಮುಖ್ಯ ಆಗುತ್ತೆ. ಜನರಲ್ ಸ್ಟಡೀಸ್ ಪೇಪರ್ 2 ಗವರ್ನೆನ್ಸ್ ಕೆಳಗೆ ಕೂಡ ಡಿಜಿಟಲ್ ಗವರ್ನೆನ್ಸ್ಗೆ ಸಂಬಂಧಪಟ್ಟಂತೆ ಕೂಡ ಇದು ಇಂಪಾರ್ಟೆಂಟ್ ಆಗುತ್ತೆ. 2017 ನಮ್ಮ ದೇಶದಲ್ಲಿರುವಂಥ ಎಲ್ಲ ನಾಗರಿಕರು, ಎಲ್ಲ ವಯಸ್ಸಿನವ್ರಿಗೂ ಕೂಡ ಒಳ್ಳೆಯ ಆರೋಗ್ಯ ಇರಬೇಕು ಅನ್ನೋ ಕಾರಣದಿಂದ ನ್ಯಾಷನಲ್ ಹೆಲ್ತ್ ಪಾಲಿಸಿ ಅನ್ನೋ ಒಂದು ನೀತಿಯನ್ನು ಮಾಡಿದರು. ಈ ನೀತಿಯ ಕೆಳಗೆ ಪ್ರಿವೆಂಟಿವ್ ಹಾಗೂ ಪ್ರೊಮೋಟಿವ್ ಹೆಲ್ತ್ ಕೇರ್, ಪ್ರಿವೆಂಟಿವ್ ಅಂತ ಅಂದರೆ ಕಾಯಿಲೆ ಆಗದೇ ಇರೋ ರೀತಿಯಲ್ಲಿ, ಪ್ರೊಮೋಟಿವ್ ಅಂತ ಅಂದರೆ ಜನರಿಗೆ ಅವೇರ್ನೆಸ್ ಕೊಡುವಂಥದ್ದು, ಹೇಗೆ ಅವರ ಆರೋಗ್ಯವನ್ನು ಕಾಪಾಡ್ಕೋಬೋದು, ಹೇಗೆ ಅವರು ಏನು ಕಾಯಿಲೆಗಳಿದೆ ಅದರಿಂದ ದೂರ ಇರ್ಬೋದು ಅನ್ನೋದಕ್ಕೆ ಅವ್ರಿಗೆ ಅವೇರ್ನೆಸ್ ಕೊಡುವಂಥದ್ದು, ಅದನ್ನು ಡೆವಲಪ್ಮೆಂಟ್ ಪಾಲಿಸಿ ಒಳಗೆ ನಾವು ಇನ್ಕ್ಲೂಡ್ ಮಾಡುವಂಥದ್ದು. ಅದರ ಮೂಲಕ ಒಳ್ಳೆಯ ಗುಣಮಟ್ಟದ ಆರೋಗ್ಯ ಸೇವೆಗಳನ್ನ ಕೊಡೋದು. ಯೂನಿವರ್ಸಲ್ ಆಕ್ಸೆಸ್ ಅಂದರೆ ಎಲ್ಲರಿಗೂ ಸಿಗಬೇಕು. ಹೇಗೆ ಸಿಗಬೇಕು ಅಂತಂದರೆ, ಈಗ ಯಾರಿಗೋ ಒಬ್ರಿಗೆ ಕಾಯಿಲೆ ಆಯಿತು ಅಂತಂದರೆ ಅದರಿಂದಾಗಿ ಅವರು ಹಣಕಾಸಿನ ಸಮಸ್ಯೆಯನ್ನು ಅವರು ಅದರ ಪರಿಣಾಮವಾಗಿ ಅನುಭವಿಸಬಾರ್ದು. ಆ ರೀತಿ ಯೂನಿವರ್ಸಲ್ ಆಕ್ಸೆಸ್ ಹೆಲ್ತ್ ಕೇರ್ಗೆ ಸಿಗಬೇಕು ಅನ್ನೋದು ಈ ನೀತಿಯ ಉದ್ದೇಶ. ಈ ಉದ್ದೇಶವನ್ನು ಪೂರೈಸೋದಕ್ಕೆ ಡಿಜಿಟಲ್ ಟೆಕ್ನಾಲಜೀಸ್ ಅಂದರೆ ಇನ್ಫಾರ್ಮೇಷನ್ ಹಾಗೂ ಕಮ್ಯುನಿಕೇಷನ್ ತಂತ್ರಜ್ಞಾನ ಏನಿದೆ ಅದನ್ನು ಆರೋಗ್ಯ ವ್ಯವಸ್ಥೆ ಒಳಗೆ ಇನ್ಕ್ಲೂಡ್ ಮಾಡೋದಕ್ಕೆ, ಅಳವಡಿಸ್ಕೊಳೋದಕ್ಕೆ ಸತ್ಯನಾರಾಯಣನ್ ಅವರ ನೇತೃತ್ವದಲ್ಲಿ ಒಂದು ಕಮಿಟಿಯನ್ನು ರಚನೆ ಮಾಡಿ ಅದರ ಮೂಲಕ ನಮಗೆ ನ್ಯಾಷನಲ್ ಡಿಜಿಟಲ್ ಹೆಲ್ತ್ ಬ್ಲೂ ಪ್ರಿಂಟ್ ಸಿಕ್ತು. ಈ ಬ್ಲೂ ಪ್ರಿಂಟ್ ಏನಿದೆ ಅದನ್ನು ಆರೋಗ್ಯ ವ್ಯವಸ್ಥೆ ಒಳಗೆ ಅಳವಡಿಸ್ಕೊಳೋದಕ್ಕೆ ಒಂದು ಡಾಕ್ಯುಮೆಂಟ್ ಇದು. ಈ ಒಂದು ಪ್ರಾಜೆಕ್ಟ್ನ ನಾವು ಮಿಷನ್ ಮೋಡ್ ಅಂತಂದರೆ ಏನಂದರೆ, ಈಗ ಒಂದು ಅವಧಿಯೊಳಗೆ ಇಷ್ಟ ಆಗಬೇಕು ಅಂತ ಸ್ಪೆಸಿಫಿಕ್ ಆದ ಗೋಲ್ ಇಟ್ಕೊಂಡು ಒಂದು ಪ್ರಾಜೆಕ್ಟ್ನ ಮುಂದೆ ತೊಗೊಂಡು ಹೋದಾಗ ಅದನ್ನು ನಾವು ಮಿಷನ್ ಮೋಡ್ ಅಂತ ಕರಿತೀವಿ. ಈ ನ್ಯಾಷನಲ್ ಹೆಲ್ತ್ ಪಾಲಿಸಿಯ ನೀತಿಯ ಉದ್ದೇಶ ಏನಿದೆ ಆ ಉದ್ದೇಶವನ್ನು ನಾವು ICT ತಂತ್ರಜ್ಞಾನವನ್ನು ಉಪಯೋಗಿಸ್ಕೊಂಡು ನ್ಯಾಷನಲ್ ಡಿಜಿಟಲ್ ಹೆಲ್ತ್ ಮಿಷನ್ನ ಮೂಲಕ ಮಿಷನ್ ಮೋಡ್ ಪ್ರಾಜೆಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ವಿ. ನಮ್ಮ ದೇಶದ ಆರೋಗ್ಯ ವ್ಯವಸ್ಥೆ ಒಳಗೆ ಏನು ನಾವು ಸ್ಟೇಕ್ ಹೋಲ್ಡರ್ಸ್ ಅಂತ ಕರಿತೀವಿ. ಅಂದರೆ ಒಂದು ಕಡೆ ಪೇಷಂಟ್ಸ್ ಇರ್ತಾರೆ, ಇನ್ನೊಂದು ಕಡೆ ಡಾಕ್ಟರ್ಸ್, ಎಲ್ಲ ರೀತಿ ಡಾಕ್ಟರ್ಸ್, ಅಲೋಪತಿ ಇರ್ಬೋದು, ಹೋಮಿಯೋಪತಿ, ಆಯುರ್ವೇದಿಕ್ ಇರ್ಬೋದು, ಹಾಸ್ಪಿಟಲ್ಸ್, ಕ್ಲಿನಿಕ್ಸ್, ಡಯಾಗ್ನೋಸ್ಟಿಕ್ ಸೆಂಟರ್ಸ್ ಏನು ಟೆಸ್ಟ್ಗಳನ್ನ ಮಾಡ್ತಾರೆ, ಮೆಡಿಸಿನ್ ಪ್ರೊವೈಡ್ ಮಾಡುವಂಥ ಫಾರ್ಮಸೀಸ್, ಇನ್ನೊಂದು ಕಡೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ಏನು ನೀತಿ ಮಾಡ್ತಿರ್ತಾರೆ, ಆಡಳಿತ ನಡೆಸೋರು ಇರ್ತಾರೆ, NGOಗಳಿರುತ್ತೆ. ಇವರೆಲ್ಲರನ್ನ ಅಂದರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ವ್ಯವಸ್ಥೆಯಲ್ಲಿ ಯಾರ್ಯಾರಿದ್ದಾರೆ ಅವ್ರನ್ನೆಲ್ಲ ನಾವು ಈ NDHM ಎಕೋಸಿಸ್ಟಮ್ ಒಳಗೆ ಕನೆಕ್ಟ್ ಮಾಡ್ತಾ ಇದ್ವಿ. ಇವ್ರನ್ನೆಲ್ಲ ಕನೆಕ್ಟ್ ಮಾಡೋದಕ್ಕೆ ಏನೋ ಒಂದು ಇಂಟಿಗ್ರೇಟೆಡ್ ಡಿಜಿಟಲ್ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಸಂಪನ್ಮೂಲ ಬೇಕಲ್ವ. ಇವ್ರನ್ನೆಲ್ಲ ಕನೆಕ್ಟ್ ಮಾಡಬೇಕು ಅಂತಂದರೆ ಅದನ್ನು ಈ ನ್ಯಾಷನಲ್ ಡಿಜಿಟಲ್ ಹೆಲ್ತ್ ಮಿಷನ್ನ ಮೂಲಕ ನಾವು ತೊಗೊಂಡು ಬರ್ತಾ ಇದ್ದೀವಿ. ಹೇಗೆ ತೊಗೊಂಡು ಬರ್ತಾ ಇದ್ದೀವಿ ನಾವು? ಅದಕ್ಕೋಸ್ಕರ ಹೆಲ್ತ್ ID ಅಂದರೆ ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಒಂದು IDಯನ್ನು ಕೊಡಲಾಗುತ್ತೆ. ಅದರೊಳಗೆ ಆ ನಾಗರಿಕನ ಎಲ್ಲ ಮಾಹಿತಿ ಇರುತ್ತೆ, ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್ ಇರುತ್ತೆ. ಸೊ ಅವ್ರು ಹಾಸ್ಪಿಟಲ್ಗೆ ಹೋಗಲಿ, ಲ್ಯಾಬ್ಗೆ ಹೋಗಲಿ, ಇನ್ಶೂರೆನ್ಸ್ ಕಂಪ್ನಿಗೆ ಹೋಗಲಿ, ಎಲ್ಲಿ ಹೋದರೂ ಅವ್ರಿಗೆ ಸಂಬಂಧಪಟ್ಟಂಥ ಎಲ್ಲ ಹೆಲ್ತ್ ಇನ್ಫಾರ್ಮೇಷನ್ ಸಿಗುತ್ತೆ. ಈ ಇನ್ಫಾರ್ಮೇಷನನ್ನು ಆ ನಾಗರಿಕನ ಕನ್ಸಲ್ಟ್ ಅಂದರೆ ನಾನು ಇನ್ಫಾರ್ಮೇಷನ್ ಹಾಕ್ತಿದ್ದೀನಿ ಅಂದರೆ ನನ್ನ ಒಪ್ಪಿಗೆಯ ಮೂಲಕನೇ ನನ್ನ ಪರ್ಸ್ನಲ್ ಇನ್ಫಾರ್ಮೇಷನನ್ನು ಈ ID ಒಳಗೆ ಹಾಕಲಾಗುತ್ತೆ. ಹೀಗೆ ಪರ್ಸನಲ್ ಹೆಲ್ತ್ ರೆಕಾರ್ಡ್ಸ್ನ ಕ್ರಿಯೇಟ್ ಮಾಡ್ಬೋದು. ಡಿಜಿ ಡಾಕ್ಟರ್ ಅಂತ ಅಂದರೆ ಡಾಕ್ಟರ್ ತನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಹಾಕ್ಬೋದು, ಪೇಷಂಟ್ ಅವನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಆನ್ಲೈನ್ ಸಿಗ್ನೇಚರ್ ಅಂದರೆ ಪ್ರಿಸ್ಕ್ರಿಪ್ಷನ್ ಕೊಡ್ತಾ ಇದ್ದಾರೆ ಅಂದರೆ ಡಾಕ್ಟರ್ ತನ್ನ ಡಿಜಿಟಲ್ ಸಿಗ್ನೇಚರ್ ಕೂಡ ಕೊಡ್ಬೋದು. ಹೆಲ್ತ್ ಫೆಸಿಲಿಟಿ ರಿಜಿಸ್ಟ್ರಿ ಅಂದರೆ ಹಾಸ್ಪಿಟಲ್ಸ್ ಕೂಡ ರಿಜಿಸ್ಟರ್ ಮಾಡ್ಬೋದು.
ಟೆಲಿಮೆಡಿಸಿನ್ ಅಂದರೆ ಆನ್ಲೈನ್ ಕನ್ಸಲ್ಟೇಷನ್ ತೊಗೊಳೋ ಅಂಥದ್ದು, ಹಾಗೆ ಇ ಫಾರ್ಮಸಿ ಮೆಡಿಸಿನ್ಸ್ನ ಆನ್ಲೈನ್ ತರಿಸ್ಕೊಳೋ ಅಂಥದ್ದು, ಈ ಥರ ಏನು ಸ್ಟೇಕ್ ಹೋಲ್ಡರ್ಸ್ ಇದ್ದಾರೆ ಆರೋಗ್ಯ ವ್ಯವಸ್ಥೆ ಒಳಗೆ ಎಲ್ಲರನ್ನ ಕನೆಕ್ಟ್ ಮಾಡೋಕ್ಕೆ ಈ ನ್ಯಾಷನಲ್ ಡಿಜಿಟಲ್ ಹೆಲ್ತ್ ಮಿಷನ್ ಮೂಲಕ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಈ ಸಚಿವಾಲಯದ ಕೆಳಗೆ ನ್ಯಾಷನಲ್ ಹೆಲ್ತ್ ಅಥಾರಿಟಿ ಈ ನ್ಯಾಷನಲ್ ಡಿಜಿಟಲ್ ಹೆಲ್ತ್ ಮಿಷನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದೆ. ಸೊ ಈ ಪ್ಲ್ಯಾಟ್ಫಾರ್ಮ್ ಒಂದು ಅಪ್ಲಿಕೇಶನ್ ವೆಬ್ಸೈಟ್ ಆಗಿ ಕೂಡ ಅವೈಲಬಲ್ ಆಗಿರುತ್ತೆ. ನಿಮ್ಮ ಪ್ರಿಲಿಮ್ಸ್ ಎಕ್ಸಾಮ್ಗೆ ಹಾಗೂ ಮೇನ್ಸ್ ಎಕ್ಸಾಮ್ಗೆ ಎರಡಕ್ಕೂ ತುಂಬ ಮುಖ್ಯವಾಗಿರುವಂಥದ್ದು. ಈ ಎಲ್ಲ ಡೀಟೇಲ್ಸ್ ನಿಮಗೆ ಗೊತ್ತಿರಬೇಕು. ಮುಂದೆ ಚರ್ಚೆ ಮಾಡ್ತಿರೋಂಥ ಆರ್ಟಿಕಲ್ 7,523 crore ಆರ್ಡರ್ ಫಾರ್ ಅರ್ಜುನ್ MK1A ಟ್ಯಾಂಕ್ಸ್. ಇದು ನಿಮ್ಮ UPSC ಹಾಗೂ KPSC ಕರೆಂಟ್ ಇವೆಂಟ್ಸ್ ಎಸ್ಪೆಷಲಿ ಡಿಫೆನ್ಸ್ಗೆ ಸಂಬಂಧಪಟ್ಟಂತೆ ಏನು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕೆಳಗೆ ಬರುತ್ತೆ, ನಿರ್ದಿಷ್ಟವಾಗಿ ಪ್ರಿಲಿಮ್ಸ್ಗೆ ಜಾಸ್ತಿ ಮುಖ್ಯವಾಗಿರುವಂಥದ್ದು. ಇದು ಯಾಕೆ ಸುದ್ದಿಯಲ್ಲಿದೆ? ಮೇನ್ ಬ್ಯಾಟಲ್ ಟ್ಯಾಂಕ್ಸ್ ಅಂತ ನಾವೇನು ಕರಿತೀವಿ ಅದರ ವೇರಿಯಂಟ್ ಆಗಿರುವಂಥ ಅರ್ಜುನ್ MK1A ಆರ್ಡರ್ ಬಗ್ಗೆ ಈ ಆರ್ಟಿಕಲಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಎಕ್ಸಾಮ್ಗೆ ಮುಖ್ಯವಾಗಿರುವಂಥ ಅರ್ಜುನ್ MK1A ಬಗ್ಗೆ ತಿಳ್ಕೊಳ್ಳೋಣ. 1972 DRDO ಅಂತಂದರೆ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಈ ಅರ್ಜುನ್ MBT ಪ್ರಾಜೆಕ್ಟ್ನ ಆರಂಭ ಮಾಡ್ತು. MBT ಅಂತಂದರೆ ಮೇನ್ ಬ್ಯಾಟಲ್ ಟ್ಯಾಂಕ್. ನೀವು ಇಲ್ಲಿ ನೋಡ್ಬೋದು, ಇದನ್ನು ಇಂಡಿಯನ್ ಆರ್ಮಿಯಲ್ಲಿ ಉಪಯೋಗಿಸಲಾಗುತ್ತೆ. ಈ ಮೇನ್ ಬ್ಯಾಟಲ್ ಟ್ಯಾಂಕ್ ಒಳಗೆ ಏನೇನು ಅವಶ್ಯಕತೆ ಇರುತ್ತೆ, ಫೈರ್ ಪವರ್ ತುಂಬ ಚೆನ್ನಾಗಿರಬೇಕು, ಮೊಬಿಲಿಟಿ ಅಂದರೆ ಅದನ್ನು ಎಲ್ಲರೂ ತೊಗೊಂಡು ಹೋಗೋ ಥರ ಇರಬೇಕು, ಅದಕ್ಕೆ ಎಕ್ಸಲೆಂಟ್ ಪ್ರೊಟೆಕ್ಷನ್ ಇರಬೇಕು. ಸೊ ಈ ರೀತಿ ಎಲ್ಲ ಒಳ್ಳೆ ಗುಣಗಳಿರುವಂಥ ಸ್ಟೇಟ್ ಆಫ್ ಆರ್ಟ್ ಟ್ಯಾಂಕ್ನ ರಚನೆ ಮಾಡೋದಕ್ಕೆ ಅಂತ ಈ MBT ಪ್ರಾಜೆಕ್ಟ್ನ DRDO ಆರಂಭ ಮಾಡ್ತು. ಈ ಪ್ರಾಜೆಕ್ಟ್ನ ಕೆಳಗೆ ಮೊದಲು ರಚನೆ ಆದಂಥ ಅರ್ಜುನ್ ಮೇನ್ ಬ್ಯಾಟಲ್ ಟ್ಯಾಂಕ್ ಏನಿದೆ ಅದರೊಳಗೇನೆ ಕಂಪ್ಯೂಟರ್ ಕಂಟ್ರೋಲ್ ಇಂಟಿಗ್ರೇಟೆಡ್ ಫೈರ್ ಕಂಟ್ರೋಲ್ ಸಿಸ್ಟಮ್ನ ತೊಗೊಂಡು ಬರಲಾಯಿತು. ಎಂಥದೇ ಲೈಟಿಂಗ್ ಕಂಡೀಷನ್ ಇದ್ದರೂ ಅದನ್ನು ಉಪಯೋಗಿಸ್ಬೋದು. ಹಾಗೆ ಡೈರೆಕ್ಟ್ ಶೂಟಿಂಗ್ ರೇಂಜ್ ಒಳಗೆ ಏನೆಲ್ಲ ಇದೆ ಅದನ್ನೆಲ್ಲ ಡಿಸ್ಟ್ರಕ್ಷನ್ ಮಾಡುವಂಥ ಕೇಪಬಿಲಿಟಿ ಇರುವಂಥ ಈ MBTಯ ರಚನೆ ಮಾಡಲಾಯಿತು. ಅದರ ನಂತರ ಇದರ ಎರಡು ವೇರಿಯಂಟ್ ಆಗಿ MK1A ಹಾಗೂ MK2 ಇವೆರಡರ ರಚನೆ ಆಯಿತು. ನಾವು ಇವತ್ತಿನ ಆರ್ಟಿಕಲಲ್ಲಿ ಚರ್ಚೆ ಮಾಡ್ತಾ ಇರೋದು MK1A. ಈ MK1A ಎಲ್ಲ ಇಂಟಿಗ್ರೇಷನ್ ಟೆಸ್ಟ್ 2019 ಕಂಪ್ಲೀಟ್ ಆಗಿ ಅದನ್ನು ಪ್ರೊಡಕ್ಷನ್ಗೆ ಕ್ಲಿಯರ್ ಮಾಡಲಾಗಿತ್ತು. ಇದರೊಳಗೆ ಇನ್ನಷ್ಟು ಇಂಪ್ರೂವ್ಡ್ ಫೈರ್ ಪವರ್ ಹಾಗೂ ಟ್ರಾನ್ಸ್ಮಿಷನ್ ಸಿಸ್ಟಮ್ ಇದೆ. ಮುಂಚೆ ಇದ್ದಂಥ ವರ್ಷನ್ಗಿಂತ 14 ಮೇಜರ್ ಅಪ್ಗ್ರೇಡ್ಗಳನ್ನ ನಾವು ಈ MK1A ಒಳಗೆ ನೋಡ್ಬೋದು. ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ಹಳೆಯ ಹಾಗೂ ಹೊಸ ವರ್ಷನ್ MK1A ವರ್ಷನ ಕಂಪೇರ್ ಮಾಡಿ ನೋಡಿದ್ರೆ ಇಂಡಿಜಿನಿಯಸ್ ಕಂಟೆಂಟ್ ಅಂದರೆ ಎಷ್ಟು ಭಾರತದಲ್ಲೇ ತಯಾರಿಸಿದೆ ಅನ್ನೋದಕ್ಕೆ ಹಳೆದನ್ನು ಕಂಪೇರ್ ಮಾಡಿದಾಗ ಇನ್ನಷ್ಟು ಜಾಸ್ತಿ ಅಂಶಗಳನ್ನ ನಾವು ಭಾರತದಲ್ಲೇ ತಯಾರಿಸಿರೋದು. ಹಾಗಾಗಿ ಇದು ಇನ್ನಷ್ಟು ಜಾಸ್ತಿ ಇಂಡಿಜಿನಿಯಸ್ ಆಗಿರುವಂಥದ್ದು. ಈ MK2 ಏನಿದೆ ಇದು ಕೂಡ ಒಂದು ವೇರಿಯಂಟ್. ಇದರಲ್ಲಿ ಇನ್ನಷ್ಟು ಹೊಸ ತಂತ್ರಜ್ಞಾನ ಎಲೆಕ್ಟ್ರೋ ಆಪ್ಟಿಕಲ್ ಸೆನ್ಸರ್ಸ್, ಹೈ ಪವರ್ ಲೇಸರ್ಸ್ನ ಉಪಯೋಗಿಸಿ ತಯಾರಿಸಲಾಗ್ತಾ ಇದೆ. ಮುಂದುವರಿತಾ ಇವತ್ತಿನ ಎಡಿಟೋರಿಯಲ್ಸ್ ಕಡೆ ಹೋಗೋಣ. ಎ ಕ್ಲೈಮೇಟ್ ಚೇಂಜ್ ನೆರೇಟಿವ್ ದಟ್ ಇಂಡಿಯಾ ಕ್ಯಾನ್ ಸ್ಟೇರ್. ಇದು ನಿಮ್ಮ UPSC ಹಾಗೂ KPSC ಸಿಲೆಬಸ್ ಮೇನ್ಸ್ ಜನರಲ್ ಸ್ಟಡೀಸ್ ಪೇಪರ್ 3 ಎಕಾಲಜಿ ಹಾಗೂ ಎನ್ವಿರಾನ್ಮೆಂಟ್ ಹಾಗೂ ನಿಮ್ಮ ಪ್ರಿಲಿಮ್ ಸಿಲೆಬಸ್ಗೂ ಇಂಪಾರ್ಟೆಂಟ್ ಆಗಿರುವಂಥದ್ದು. ಈ ವರ್ಷ ಯುನೈಟೆಡ್ ನೇಷನ್ ಕ್ಲೈಮೇಟ್ ಚೇಂಜ್ ಕಾನ್ಫರೆನ್ಸ್ ಗ್ಲಾಸ್ಗೋ UKಯಲ್ಲಿ ನಡೆಯಲಿದೆ ಅಕ್ಟೋಬರ್-ನವೆಂಬರಲ್ಲಿ. ಅದಕ್ಕೆ ಸಂಬಂಧಪಟ್ಟಂತೆ ಭಾರತ ಕ್ಲೈಮೇಟ್ ಚೇಂಜ್ಗೆ ಸಂಬಂಧಪಟ್ಟಂತೆ ಎಲ್ಲಿ ನಿಂತಿದೆ, ಏನೇನು ಆಗ್ತಾ ಇದೆ, ಏನೇನು ಆಗಬಹುದು, ಅದಕ್ಕೆ ಭಾರತ ಏನು ಮಾಡ್ಬೋದು, ಈ ಎಲ್ಲ ವಿಷಯಗಳನ್ನ ಈ ಆರ್ಟಿಕಲಲ್ಲಿ ಕೊಟ್ಟಿದ್ದಾರೆ. ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಆರ್ಟಿಕಲ್. ಇದ್ರ ಕಡೆ ಗಮನ ಹರಿಸೋಣ. ನಾವು ಕ್ಲೈಮೇಟ್ ಚೇಂಜ್ ಆಗ್ತಿದೆ ಅಂತ ಹೇಳ್ತೀವಲ್ವಾ, ಅಂದರೆ ಹವಾಮಾನ ಬದಲಾವಣೆ ಆಗ್ತಾ ಇದೆ. ಹೇಗೆ ಬದಲಾವಣೆ ಆಗ್ತಿದೆ, ಯಾಕೆ ಬದಲಾವಣೆ ಆಗ್ತಾ ಇದೆ, ಜಾಗತಿಕ ತಾಪಮಾನ ಏನು ಭೂಮಿಯ ತಾಪಮಾನ ಇದೆ ಅದು ಜಾಸ್ತಿ ಆಗಿದೆ, ಅದಕ್ಕೋಸ್ಕರ ಆಗ್ತಾ ಇದೆ. ಅದರಿಂದ ಏನಾಗ್ತಾ ಇದೆ, ಪ್ರವಾಹ ಜಾಸ್ತಿ ಆಗ್ತಾ ಇದೆ, ಬರಗಾಲ ಜಾಸ್ತಿ ಆಗ್ತಾ ಇದೆ, ಎಲ್ಲ ಆಗಬೇಕು ಅಲ್ಲಿ ಆಗ್ತಾ ಇಲ್ಲ, ಬೇರೆ ಎಲ್ಲೋ ಆಗ್ತಾ ಇದೆ, ಬೇರೆ ಯಾವುದೋ ಸಮಯದಲ್ಲಿ ಜಾಸ್ತಿ ಮಳೆ ಬರ್ತಾ ಇದೆ. ಈ ರೀತಿ ತುಂಬ ಜಾಸ್ತಿ ಫ್ರೀಕ್ವೆಂಟ್ ಚೇಂಜಸ್ ಆಗ್ತಾ ಇದೆ. ಇದನ್ನು ನಾವು ಕ್ಲೈಮೇಟ್ ಚೇಂಜ್ನ ಎಫೆಕ್ಟ್ ಅಂತ ಕರೆಯುವಂಥದ್ದು. ಭಾರತದಲ್ಲಿ ಆ ರೀತಿ ಏನೇನು ಆಗಿದೆ ಅನ್ನೋದಕ್ಕೆ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸಸ್ ಅಸೆಸ್ಮೆಂಟ್ ಆಫ್ ಕ್ಲೈಮೇಟ್ ಚೇಂಜ್ ಓವರ್ ದ ಇಂಡಿಯನ್ ರೀಜನ್ ಅನ್ನೋಂಥ ಒಂದು ರೀಸೆಂಟ್ ರಿಪೋರ್ಟ್ನ ಕೊಟ್ಟಿದೆ. ಈ ರಿಪೋರ್ಟ್ನ ಪ್ರಕಾರ 2010-2019 ಈ ಅವಧಿ ಏನಿದೆ 10 ವರ್ಷದ ಅವಧಿ, ಅದರೊಳಗೆ 0.36 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಆವ್ರೇಜ್ಗಿಂತ ಜಾಸ್ತಿ ಆಗಿದೆ ಮೀನ್ ಟೆಂಪ್ರೇಚರ್. ಇನ್ನು 1901 2018 ಈ ಒಂದು ಇಡೀ ಅವಧಿನ ನೋಡೋದಾದರೆ 0.7 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಭಾರತದ ತಾಪಮಾನ ಜಾಸ್ತಿ ಆಗಿದೆ. ಹಾಗೆ ನೋಡಿದ್ರೆ ಕಳೆದ 1-2 ವರ್ಷದಿಂದ ಕೊರೋನಾ ವೈರಸ್ ಪ್ಯಾಂಡಮಿಕ್ ಇತ್ತು, ಸಾಂಕ್ರಾಮಿಕದ ಕಾರಣ ಲಾಕ್ಡೌನ್ ಇತ್ತು, ಜನ ಕಮ್ಮಿ ಹೊರಗೆ ಹೋಗ್ತಾ ಇದ್ರು, ಎಕನಾಮಿಕ್ ಆಕ್ಟಿವಿಟಿ ಕಮ್ಮಿ ಇತ್ತು. ಇದರಿಂದಾಗಿ ಏನು ಎಮಿಷನ್ಸ್ ಅಂತ ಏನು ಹೇಳ್ತೀವಿ ಅಂದರೆ ಆಟೋಮೊಬೈಲ್ ಇಂಡಸ್ಟ್ರಿಯಿಂದ ಏನು ಗ್ಯಾಸಸ್ ಪ್ರೊಡ್ಯೂಸ್ ಆಗುತ್ತೆ ಅದರಿಂದಾಗಿ ಯಾವುದು ತಾಪಮಾನವನ್ನು ಜಾಸ್ತಿ ಮಾಡುತ್ತೆ ಅದನ್ನು ನಾವು ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ಸ್ ಅಂತ ಕರಿತೀವಿ. ಈ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ಸ್ ಹಾಗೆ ನೋಡಿದ್ರೆ ಕಮ್ಮಿ ಆಗಬೇಕಿತ್ತು, ಆದರೂ ಕೂಡ ಹೀಟ್ ವೇವ್ಸ್ನ ನಾವು ನೋಡ್ತಾ ಇದ್ದೀವಿ. ಈ ಹೀಟ್ ವೇವ್ಸ್ ಅಥವಾ ತಾಪಮಾನಕ್ಕೆ ಎಕ್ಸ್ಪೋಜರ್ ಸಿಕ್ಕಾಗ ಏನಾಗುತ್ತೆ, ಪಬ್ಲಿಕ್ ಹೆಲ್ತ್ ಮೇಲೆ ಅದರಿಂದಾಗಿ ಪರಿಣಾಮ ಬೀಳುತ್ತೆ. ಎಸ್ಪೆಷಲಿ ನಾವು ಕಡು ಬಡವ್ರು ಅಂತ ಏನು ಹೇಳ್ತೀವಿ, ಅವ್ರಿಗೆ ಫ್ಯಾನ್ ಈ ರೀತಿ ಯಾವುದೇ ರೀತಿಯ ಸೌಕರ್ಯಗಳನ್ನ ತೊಗೊಳಕ್ಕೆ ಸಾಧ್ಯ ಆಗದೆ ಇರ್ಬೋದು, ಅಂಥವ್ರ ಮೇಲೆ ಇದು ಮ್ಯಾಕ್ಸಿಮಮ್ ಪರಿಣಾಮ ಬೀಳುತ್ತೆ.
ಸಚಿವಾಲಯದ ಈ ರಿಪೋರ್ಟ್ನ ಪ್ರಕಾರ ಈ ಒಂದು ಸೆಂಚುರಿ ಎಂಡ್ ಆಗುವಷ್ಟರಲ್ಲಿ ಭಾರತದ ತಾಪಮಾನ 4.4 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಜಾಸ್ತಿ ಆಗಿರುತ್ತೆ. ಸೊ ಕ್ಲೈಮೇಟ್ ಚೇಂಜ್ಗೆ ಸಂಬಂಧಪಟ್ಟಂತೆ ಭಾರತ ಎಲ್ಲಿ ನಿಂತಿದೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿಯಿಂದ ನಿಮಗೆ ಇಲ್ಲಿ ಫ್ಯಾಕ್ಚುಯಲ್ ಡೀಟೇಲ್ಸ್ ಈ ರಿಪೋರ್ಟ್ ಕೊಡ್ತಾ ಇದೆ. ಇನ್ನು ಇತ್ತೀಚೆಗೆ ಕಳೆದ 2 ವರ್ಷ ನೋಡೋದಾದರೆ 2020ಯಲ್ಲಿ ಸೈಕ್ಲೋನ್ ಆಂಫಾನನ್ನು ನೋಡಿದ್ದೀವಿ, 2021ನಲ್ಲೇ ಸೈಕ್ಲೋನ್ ತಾಕ್ತೆ ಯಾಸನ್ನು ನೋಡಿದ್ದೀವಿ. ಒಂದು ವೆಸ್ಟ್ ಕೋಸ್ಟಿಗೆ ಬಂದಿತ್ತು, ಇನ್ನೊಂದು ಈಸ್ಟ್ ಕೋಸ್ಟ್ಗೆ ಬಂದಿತ್ತು. ಈ ರೀತಿ ಏನು ಪರಿಸ್ಥಿತಿ ಬರುತ್ತೆ ಅಂದರೆ ಪ್ರವಾಹ ಆಗೋದಿರ್ಬೋದು, ಇದಕ್ಕೆ ಒಂದು ಎಕನಾಮಿಕ್ ಕಾಸ್ಟ್ ಅಂತ ಕೂಡ ಇರುತ್ತೆ. ಅಂದರೆ ಪ್ರವಾಹದಿಂದ ಆರ್ಥಿಕವಾಗಿ ನಮ್ಮ ಮೇಲೆ ಏನು ಪರಿಣಾಮ ಬಿದ್ದಿದೆ, ಇನ್ನಷ್ಟು ವೆಚ್ಚ ಏನು ಮಾಡಬೇಕಾಯ್ತು ದೇಶಕ್ಕೆ ಅಂತ. ಸೈಕ್ಲೋನ್ ಆಂಫಾನ್ನ ನೋಡೋದಾದರೆ ನಮ್ಮ ದೇಶ ಇದಕ್ಕೋಸ್ಕರ ಅಂತ $13 ಬಿಲಿಯನ್ ಅಷ್ಟು ಒಂದು ಮೊತ್ತವನ್ನು ನಾವು ಖರ್ಚು ಮಾಡಬೇಕಾಯ್ತು. ಕಳೆದ ವರ್ಷ ಜೂನ್ ಅಕ್ಟೋಬರಲ್ಲಿ ಏನು ಮಾನ್ಸೂನ್ ಫ್ಲಡ್ಡಿಂಗ್ ಆಯಿತು, ಈ ಪ್ರವಾಹ ಲಾಸ್ಟ್ 25 ಇಯರ್ಸಲ್ಲಿ ಭಾರತದಲ್ಲಿ ನಾವು ಹೆವಿಯೆಸ್ಟ್ ಮಾನ್ಸೂನ್ ನೋಡಿರೋದು ಹಾಗೂ ಜಗತ್ತಿನಲ್ಲಿ 7th ಕಾಸ್ಟ್ಲಿಯೆಸ್ಟ್. ಅಂದರೆ ಇದರಿಂದಾಗಿ ನಮಗೆ ಎಷ್ಟು ಲಾಸ್ ಆಗಿದೆ ಅಂದರೆ ಆರ್ಥಿಕ ವೆಚ್ಚದಲ್ಲೂ ಕೂಡ ತುಂಬ ಕಾಸ್ಟ್ಲಿ ಆಗಿರುವಂಥದ್ದು. ನೀವು ಇಲ್ಲಿ ಗಮನಿಸಬೇಕಾಗಿರೋದೇನು, ಯಾವುದೇ ಒಂದು ಪ್ರವಾಹ ಬರಗಾಲ ಆದರೆ ಕೇವಲ ಅದಕ್ಕೆ ಪರಿಸರದ ಮೇಲೆ ಪರಿಣಾಮ ಅಲ್ಲ, ಅದರಿಂದಾಗಿ ಆರ್ಥಿಕವಾಗಿ ಕೂಡ ದೇಶದ ಮೇಲೆ ಪರಿಣಾಮ ಆಗುತ್ತೆ ಅನ್ನೋದನ್ನ ನೀವು ಇಲ್ಲಿ ನೋಟ್ ಮಾಡಬೇಕು. ಯಾವುದೋ ಒಂದು ಪ್ರದೇಶ ನಿರ್ದಿಷ್ಟವಾದ ಪ್ರದೇಶ ಜಾಸ್ತಿ ಸೂಕ್ಷ್ಮವಾಗಿದೆ ಅಂದರೆ ಅಲ್ಲಿ ಪ್ರವಾಹನೋ ಬರಗಾಲನೋ ಜಾಸ್ತಿ ಆಗುತ್ತೆ ಅಂತಂದರೆ ಅಲ್ಲಿ ಜನ ಯಾಕೆ ಉಳ್ಕೋತಾರೆ. ಹಾಗಾಗಿ ಜನ ಈ ರೀತಿ ಪ್ರದೇಶಗಳಿಂದ ಸ್ಥಳಾಂತರ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದೇ ರೀತಿ ಭಾರತದಲ್ಲೂ ಕೂಡ ಎಕ್ಸ್ಟ್ರೀಮ್ ಕ್ಲೈಮೇಟ್ ಇವೆಂಟ್ಸಿಂದಾಗಿ ಅದನ್ನು ತಪ್ಪಿಸ್ಕೊಳ್ಳೋದಕ್ಕೆ ಜನ ಸ್ಥಳಾಂತರ ಆಗ್ತಾ ಇದ್ದಾರೆ ಅನ್ನೋದು ಇಂಟರ್ನಲ್ ಡಿಸ್ಪ್ಲೇಸ್ಮೆಂಟ್ ಮಾನಿಟರಿಂಗ್ ಸೆಂಟರಿಂದ ನಮಗೆ ಮಾಹಿತಿ ಇದೆ. 2013ನಲ್ಲಿ ಕೇದಾರ್ನಾಥಲ್ಲಿ ಫ್ಲಡ್ಸ್ ಆಗಿತ್ತು ಅಲ್ವಾ, ಆ ಫ್ಲಡ್ಸ್ನ ನಂತರ ಕೂಡ ಪ್ರತಿ ವರ್ಷ ಅಲ್ಲಿಯ ಮಳೆ ಜಾಸ್ತಿ ಆಗ್ತಾ ಇದೆ. 2050 ಅಷ್ಟೊತ್ತಿಗೆ 6% ಅಷ್ಟು ಅಲ್ಲಿ ಮಳೆ ಜಾಸ್ತಿ ಆಗುತ್ತೆ. ಟೆಂಪ್ರೇಚರ್ 1.6 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಜಾಸ್ತಿ ಆಗುತ್ತೆ. ಇದು ಗ್ಲೇಷಿಯರ್ ಇರುವಂಥ ಪ್ರದೇಶ ಅಲ್ವಾ. ಸೊ ಹಾಗಾಗಿ ನೈಸರ್ಗಿಕ ವಿಪತ್ತು ಇನ್ನು ಜಾಸ್ತಿ ಆಗುವಂಥ ಪ್ರದೇಶ, ಸೂಕ್ಷ್ಮವಾಗಿರುವಂಥ ಪ್ರದೇಶ. ಹಾಗಾಗಿ ಈಗಾಗಲೇ ಅಲ್ಲಿಯ ಜನ ಅವರ ಮನೆಗಳನ್ನ ಬಿಟ್ಟು ಬೇರೆ ಕಡೆಗೆ ಸ್ಥಳಾಂತರ ಆಗ್ತಾ ಇದ್ದಾರೆ. ಹಿಮ ಪರ್ವತಗಳಿರುವಂಥ ಕಡೆ ಈ ಸಮಸ್ಯೆ ಆದರೆ, ಇನ್ನೊಂದು ಕಡೆ ಕೋಸ್ಟಲ್ ಏರಿಯಾದಲ್ಲಿ ಸೀ ಲೆವೆಲ್ ರೈಸ್ ಇಂದಾಗಿ ಕೂಡ ಭಾರತ ಈಗಾಗಲೇ 235 ಸ್ಕ್ವೇರ್ ಕಿಲೋಮೀಟರ್ ಅಷ್ಟು ಕೋಸ್ಟಲ್ ಎರೋಷನ್ ಅನ್ನು ನೋಡಿದೆ. ಹೀಗಿರ್ಬೇಕಾದ್ರೆ ಸಹಜವಾಗಿಯೇ ಈ ಪ್ರದೇಶ ನೈಸರ್ಗಿಕ ವಿಪತ್ತುಗಳಿಗೆ ಜಾಸ್ತಿ ವಲ್ನರಬಲ್ ಆಗುತ್ತೆ. ಹಾಗಾಗಿ ಸ್ಥಳಾಂತರ ಕೂಡ ಜನ ಜಾಸ್ತಿ ಆಗ್ತಾ ಇದ್ದಾರೆ. 2008 ಹಾಗೂ 18 ಈ ಒಂದು ಅವಧಿಯಲ್ಲಿ ಈ ಕೋಸ್ಟಲ್ ಏರಿಯಾಸ್ ಅಲ್ಲಿ 170 ಮಿಲಿಯನ್ ಇರುವಂಥವರು 3.6 ಮಿಲಿಯನ್ ಇದ್ರ ಒಳಗಿಂದ ಡಿಸ್ಪ್ಲೇಸ್ ಆಗಿದ್ದಾರೆ. ಕೇವಲ 2020ಯಲ್ಲಿ ಏನು ಸೈಕ್ಲೋನ್ ಆಂಫಾನ್ ಬಂದಿತ್ತು ಅದರಿಂದನೇ 3.9 ಮಿಲಿಯನ್ ಅಷ್ಟು ಜನ ಸ್ಥಳಾಂತರ ಆಗಿದ್ದಾರೆ ಅನ್ನೋದಕ್ಕೆ ಮಾಹಿತಿ ಇದೆ ನಮ್ಮ ಹತ್ರ. ಇನ್ನು ದಕ್ಷಿಣ ಭಾರತಕ್ಕೆ ಬರೋದಾದರೆ ಇಲ್ಲಿ ಡ್ರೌಟ್ಸ್ ಅಂದರೆ ಬರಗಾಲ ಜಾಸ್ತಿ ಆಗ್ತಾ ಇದೆ. 1876ಇಂದ 21st ಸೆಂಚುರಿ ಇದ್ರ ಒಳಗೆ ಒಟ್ಟಾರೆ ನಾವು 17 ಸಿವಿಯರ್ ಆಗಿರುವಂಥ ಬರಗಾಲಗಳನ್ನ ನೋಡಿದ್ರೆ ಅದರಲ್ಲಿ 8 2000 ಮೇಲೆ ಆಗಿರುವಂಥದ್ದು. ಎಸ್ಪೆಷಲಿ ಮಹಾರಾಷ್ಟ್ರ, ಕರ್ನಾಟಕ ಈ ಪ್ರದೇಶಗಳಲ್ಲಿ ಆಗಿರುವಂಥದ್ದು. ಜನ ಅಲ್ಲಿ ನೀರು ಸಿಗದೆ ಮತ್ತೆ ಅಲ್ಲಿಂದ ಸ್ಥಳಾಂತರ ಆಗ್ತಾ ಇದ್ದಾರೆ. ಸೊ ಒಂದು ಕಡೆ ಆರ್ಥಿಕವಾಗಿ, ಇನ್ನೊಂದು ಕಡೆ ಪರಿಸರದ ಮೇಲೆ, ಇನ್ನೊಂದು ಕಡೆ ಜನರ ಮೇಲೆ, ಹೀಗೆ ಕ್ಲೈಮೇಟ್ ಚೇಂಜ್ ಇದ್ದಾಗಿ ಎಷ್ಟೆಲ್ಲ ಸಮಸ್ಯೆ ಉಂಟಾಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾವಿಲ್ಲಿ ಮಾಹಿತಿಯನ್ನು ನೋಡ್ಬೋದು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ಕ್ಲೈಮೇಟ್ ಚೇಂಜ್ ಪರ್ಸೆಪ್ಷನ್ ಇಂಡೆಕ್ಸ್ ಅಂತ ಮಾಡಲಾಗುತ್ತೆ, ಈ ಇಂಡೆಕ್ಸ್ನ ಪ್ರಕಾರ ಭಾರತ 2 ವರ್ಷ ಕಂಟಿನ್ಯೂಸ್ ಆಗಿ ಟಾಪ್ 10 ಇದೆ. ನಾವು ಎಲ್ಲ ರೀತಿ ಪ್ಯಾರಾಮೀಟರ್ಸಲ್ಲೂ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ವಿ ಎಕ್ಸೆಪ್ಟ್ ರಿನ್ಯೂಯಬಲ್ ಎನರ್ಜಿ. ಹಾಗೆ ನೋಡಿದ್ರೆ 2015ನಲ್ಲಿ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಅಂತ ಭಾರತ ಹಾಗೂ ಫ್ರಾನ್ಸ್ ಸೇರಿ ಕೋಫೌಂಡ್ ಮಾಡಿದ್ರು. ಇದರಲ್ಲಿ 120 ದೇಶಗಳು ಭಾಗವಹಿಸ್ತಾ ಇದ್ದಾರೆ. ಅಂದರೆ ಯಾವ ದೇಶಗಳಲ್ಲಿ ಸೋಲಾರ್ ರಿಚ್ ರಿಸೋರ್ಸಸ್ ಇದೆ ಅವರೆಲ್ಲ ಇನ್ವೆಸ್ಟ್ಮೆಂಟ್ಸ್ನ ಮೂಲಕ 2030 ಅಷ್ಟೊತ್ತಿಗೆ ಸೋಲಾರ್ ಎನರ್ಜಿಯನ್ನು ಅಫೋರ್ಡಬಲ್ ಪ್ರೈಸಸ್ ಅಲ್ಲಿ ಡಿಪ್ಲಾಯ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಅಲಯನ್ಸ್ನ ಮಾಡ್ಕೊಂಡಿದ್ದಾರೆ. ಆದರೂ ಕೂಡ ಭಾರತ ಕ್ಲೈಮೇಟ್ ಚೇಂಜ್ ಪರ್ಸೆಪ್ಷನ್ ಇಂಡೆಕ್ಸ್ ಅಲ್ಲಿ ರಿನ್ಯೂಯಬಲ್ ಎನರ್ಜಿಯಲ್ಲೇ ಹಿಂದುಳಿದಿದೆ ಅನ್ನೋದನ್ನ ನಾವು ಗಮನಿಸಬೇಕು. ಪ್ಯಾರಿಸ್ ಕ್ಲೈಮೇಟ್ ಡೀಲ್ ನೋಡಿದಾಗ ಪ್ಯಾರಿಸ್ ಕ್ಲೈಮೇಟ್ ಡೀಲ್ ಒಳಗೆ ನಾವು ಏನು ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ, ಜಗತ್ತಿನ ತಾಪಮಾನವನ್ನು ಪ್ರೀ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಲೆವೆಲ್ಸ್ಗೆ ಕಂಪೇರ್ ಮಾಡಿ ನೋಡಿದಾಗ 2 ಡಿಗ್ರಿ ಸೆಲ್ಸಿಯಸ್ಗೆ ಲಿಮಿಟ್ ಮಾಡಬೇಕು, ಆದರೆ ಅದನ್ನು 1.5 ಡಿಗ್ರಿ ಸೆಲ್ಸಿಯಸ್ಗೆ ಲಿಮಿಟ್ ಮಾಡಬೇಕು ಅನ್ನೋ ಒಂದು ಉದ್ದೇಶವನ್ನು ಪ್ಯಾರಿಸ್ ಅಗ್ರಿಮೆಂಟ್ನ ಮೂಲಕ ನಾವು ತೊಗೊಂಡು ಬರ್ತಾ ಇದ್ದೀವಿ. 191 ಸ್ಟೇಟ್ಸ್ ಇದನ್ನು ಸೈನ್ ಮಾಡಿದೆ, ಈ ಒಂದು ಅಗ್ರಿಮೆಂಟ್ನ ಸೈನ್ ಮಾಡಿದೆ. ಭಾರತ ಕೂಡ ಇದನ್ನು ರ್ಯಾಟಿಫೈ ಮಾಡಿದೆ. ನಮ್ಮ ಭಾರತದ ಗುರಿ ಏನು, ಈ ಒಂದು ಡೀಲ್ನ ಕೆಳಗೆ 2030 ಅಷ್ಟೊತ್ತಿಗೆ ನಮ್ಮ ಎಮಿಷನ್ಸ್ ಇಂಟೆನ್ಸಿಟಿನ 33% ಅಷ್ಟು ಕಮ್ಮಿ ಮಾಡಬೇಕು. ಫಾಸಿಲ್ ಫ್ಯೂಯಲಿಂದಾಗಿ ನಾವೇನು ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ತಾ ಇದ್ವಿ ಅದರಲ್ಲಿ 2030 ಅಷ್ಟೊತ್ತಿಗೆ 40% ಅಷ್ಟು ಅಟ್ಲೀಸ್ಟ್ ನಾನ್ ಫಾಸಿಲ್ ಫ್ಯೂಯಲ್ ಸೋರ್ಸಸ್ಸಿಂದ ನಾವು ಜನರೇಟ್ ಮಾಡಬೇಕು. ಹಾಗೆ ಅಡಿಷ್ನಲ್ ಕಾರ್ಬನ್ ಸಿಂಕ್ 2.5 ಬಿಲಿಯನ್ 3 ಬಿಲಿಯನ್ ಟನ್ಸ್ ಇಷ್ಟು ನಾವು ತೊಗೊಂಡು ಬರಬೇಕು ಅನ್ನೋ ಒಂದು ಉದ್ದೇಶವನ್ನು ಭಾರತ ಪ್ಲಾನ್ ಮಾಡಿದೆ.
ಕಾರ್ಬನ್ ಸಿಂಕ್ ಅಂದರೆ ಏನು? ಅಟ್ಮಾಸ್ಫಿಯರಿಂದ ಕಾರ್ಬನ್ ಡೈಆಕ್ಸೈಡ್ನ ಅಬ್ಸಾರ್ಬ್ ಮಾಡುವಂಥದ್ದು. ಐದರ್ ನಾವು ಕಮ್ಮಿ ಕಾರ್ಬನ್ ಡೈಆಕ್ಸೈಡ್ನ ರಿಲೀಸ್ ಮಾಡಬೇಕು ಅಥವಾ ಫಾರೆಸ್ಟ್ ಎನ್ವಿರಾನ್ಮೆಂಟ್ನ ಮೂಲಕ ಅದನ್ನು ಅಬ್ಸಾರ್ಬ್ ಮಾಡಬೇಕು. ನಿರ್ದಿಷ್ಟವಾಗಿ ಕಾರ್ಬನ್ ಸಿಂಕ್ನ ಭಾರತದ ಗೋಲ್ನ ನಾವು ನೋಡೋದಾದರೆ ಅದರಲ್ಲಿ ನಾವು ಹಿಂದುಳಿದಿದ್ದೀವಿ ಅಂತ ಹೇಳ್ಬೋದು. 2030 ಅಷ್ಟೊತ್ತಿಗೆ ಫಾರೆಸ್ಟ್ ಕವರ್ನ ಭಾರತದಲ್ಲಿ ನಾವು 25 ಮಿಲಿಯನಿಂದ 30 ಮಿಲಿಯನ್ ಹೆಕ್ಟೇರ್ಸ್ ಅಷ್ಟು ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಸೊ ನಾವೇನು ಪ್ಲೆಡ್ಜ್ ಮಾಡಿದ್ವಿ, ನಾವೇನು ಮಾಡ್ತಾ ಇದ್ವಿ ಅದನ್ನು ಕಂಪೇರ್ ಮಾಡಿ ನೋಡಿದ್ರೆ ಭಾರತ ಓವರ್ ಪ್ರಾಮಿಸ್ ಮಾಡಿದೆ, ಏನು ಮಾಡಬೇಕು ಅದನ್ನು ಡೆಲಿವರ್ ಮಾಡ್ತಾ ಇಲ್ಲ ಅನ್ನೋ ಪಾಯಿಂಟ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಮುಂಬರುವಂಥ ಗ್ಲಾಸ್ಗೋದಲ್ಲಿ ಏನು ಸಿ ಒ ಪಿ ಅಂದರೆ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್, ಅಂದರೆ ಯುನೈಟೆಡ್ ನೇಷನ್ ಕ್ಲೈಮೇಟ್ ಚೇಂಜ್ ಕಾನ್ಫರೆನ್ಸಲ್ಲಿ ಯಾರ್ಯಾರು ಭಾಗವಹಿಸ್ತಾ ಇದ್ದಾರೆ ಅವರೆಲ್ಲ ಸಿಗೋ ಅಂಥ ಒಂದು ಕಾನ್ಫರೆನ್ಸ್ ಇದು ಗ್ಲಾಸ್ಗೋ ಅಲ್ಲಿ ನಡೀತಾ ಇದೆ ಅಲ್ವಾ. ಈ ಗ್ಲಾಸ್ಗೋ ಕಾನ್ಫರೆನ್ಸಲ್ಲಿ ಭಾರತ ಏನು ಮಾಡಬಹುದು ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ. 2027 ಅಷ್ಟೊತ್ತಿಗೆ ನಾವು ಚೈನಾವನ್ನು ಓವರ್ಟೇಕ್ ಮಾಡಿ ಭಾರತ ಜಗತ್ತಿನಲ್ಲೇ ಅತಿ ಜಾಸ್ತಿ ಜನಸಂಖ್ಯೆ ಇರುವಂಥ ದೇಶ ಆಗುತ್ತೆ. ಸೊ ಹಾಗೆ ನೋಡಿದಾಗ ನಾವು ಏನು ಕನ್ಸ್ಯೂಮ್ ಮಾಡ್ತಾ ಇದ್ದೀವಿ, ಪರಿಸರವನ್ನು ಎಷ್ಟು ಬಳಸ್ಕೊತಾ ಇದ್ದೀವಿ ಅಂತ ನೋಡಿದಾಗ ಕನ್ಸಂಪ್ಷನ್ ಪ್ಯಾಟರ್ನ್ಗೆ ಭಾರತ ತುಂಬ ಜಾಸ್ತಿನೇ ಕಾಂಟ್ರಿಬ್ಯೂಟ್ ಮಾಡ್ತಾ ಇರುತ್ತೆ. ಅದರ ಪರಿಣಾಮ ಕೂಡ ಭಾರತದ ಮೇಲೆನೇ ಜಾಸ್ತಿ ಆಗುತ್ತೆ. ಹಾಗಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ಲೈಮೇಟ್ ಚೇಂಜ್ ಇಂಪ್ಯಾಕ್ಟ್ ಬಗ್ಗೆ ಏನೇ ಡಿಸ್ಕಷನ್ ಆದರೂ ಭಾರತ ಅದನ್ನು ಅವಕಾಶವನ್ನು ಉಪಯೋಗಿಸ್ಕೋಬೇಕಾಗುತ್ತೆ. ಈಗೇನು ಗ್ಲಾಸ್ಗೋ ಅಲ್ಲಿ ಸಿಗ್ತಾ ಇದೆ ಆ ಅವಕಾಶವನ್ನು ಕೂಡ ಬಳಸ್ಕೋಬೇಕಾಗುತ್ತೆ. ಕೇವಲ ನಾವು ನಮ್ಮ ದೇಶವನ್ನು ಉಳಿಸ್ಕೊಳೋದಷ್ಟೇ ಅಲ್ಲ, ಈ ಒಂದು ವಿಷಯದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೇತೃತ್ವವನ್ನು ತಗೊಳ್ಳೋ ಅಂಥ ಒಂದು ಕ್ಷಮತೆ ಕೂಡ ಭಾರತಕ್ಕೆ ಇದೆ, ಅವಶ್ಯಕತೆ ಕೂಡ ಇದೆ. ಹಾಗಾಗಿ ಭಾರತ ಆ ಒಂದು ಮುನ್ನಡೆಯನ್ನು ತಗೊಳ್ಬೇಕು ಅನ್ನೋದನ್ನು ಈ ಆಥರ್ ಹೇಳ್ತಾ ಇದ್ದಾರೆ ಈ ಆರ್ಟಿಕಲ್ ಒಳಗೆ. ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಆರ್ಟಿಕಲ್. ನಿಮ್ಮ ಕ್ಲೈಮೇಟ್ ಚೇಂಜ್ಗೆ ಸಂಬಂಧಪಟ್ಟಂತೆ ನಾವು ಒಂದು ದೇಶ ಆಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನೇನು ಮಾಡ್ತಾ ಇದ್ದೀವಿ, ಎಲ್ಲಿ ನಿಂತಿದ್ದೀವಿ ಅನ್ನೋದಕ್ಕೆ ತುಂಬ ಒಳ್ಳೆಯ ಪಿಕ್ಚರ್, ಫ್ಯಾಕ್ಟ್ ಹಾಗೂ ಕಾನ್ಸೆಪ್ಟ್ ನಿಮಗೆ ಈ ಆರ್ಟಿಕಲಲ್ಲಿ ಕೊಟ್ಟಿದ್ದಾರೆ. ಇದನ್ನು ಸೇವ್ ಮಾಡಿಟ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಪರಿಸರ ಸಂರಕ್ಷಣೆ ಬಗ್ಗೆ ಏನಾದ್ರು ಎಸ್ಸೆ ಬಂದಲ್ಲಿ ಕೂಡ ಅಲ್ಲಿ ನಿಮಗೆ ಇದು ಉಪಯೋಗ ಆಗುತ್ತೆ. ಮುಂದೆ ಚರ್ಚೆ ಮಾಡ್ತಾ ಇರೋದು ಎಡಿಟೋರಿಯಲ್ ಆರ್ಟಿಕಲ್ ಅನದರ್ ಗ್ರೂಪಿಂಗ್. ಇದು ನಿಮ್ಮ UPSC ಹಾಗೂ KPSC ಸಿಲೆಬಸ್ ಪ್ರಿಲಿಮ್ಸ್ಗೂ ಇಂಪಾರ್ಟೆಂಟ್ ಆಗಿರುವಂಥದ್ದು. UPSC ಮೇನ್ಸ್ ಜನರಲ್ ಸ್ಟಡೀಸ್ ಪೇಪರ್ 2 ಕೆಳಗೆ ಏನು ಇಂಟರ್ನ್ಯಾಷನಲ್, ಬೈಲ್ಯಾಟ್ರಲ್, ಮಲ್ಟಿಲ್ಯಾಟ್ರಲ್ ಗ್ರೂಪಿಂಗ್ಸ್ ಬಗ್ಗೆ ಕೂಡ ನಿರ್ದಿಷ್ಟವಾಗಿ ಟಾಪಿಕನ್ನು ಕೊಟ್ಟಿದ್ದಾರೆ. ಅದರ ಕೆಳಗೆ ಕೂಡ ಇಂಪಾರ್ಟೆಂಟ್ ಆಗಿರುವಂಥದ್ದು. ನಾವು ಇತ್ತೀಚೆಗಷ್ಟೇ ದಿನಪತ್ರಿಕೆ ವಿಶ್ಲೇಷಣೆಯಲ್ಲೇ ಆಕಸ್ ಬಗ್ಗೆ ತಿಳ್ಕೊಂಡ್ವಿ ಅಲ್ವಾ. ಆಕಸ್ ಅನ್ನೋದು ಹೊಸ ಒಂದು ಪಾರ್ಟ್ನರ್ಶಿಪ್, ಹೊಸ ಒಂದು ಇಂಟರ್ನ್ಯಾಷನಲ್ ಗ್ರೂಪಿಂಗ್ ಕ್ರಿಯೇಟ್ ಆಗ್ತಾ ಇರುವಂಥದ್ದು. ಇಂಡೋ ಪೆಸಿಫಿಕ್ ಪ್ರದೇಶವನ್ನೇ ಫೋಕಸ್ ಮಾಡುವಂಥ ಟ್ರೈಲ್ಯಾಟ್ರಲ್ ಸೆಕ್ಯೂರಿಟಿ ಪಾರ್ಟ್ನರ್ಶಿಪ್ US, UK, ಆಸ್ಟ್ರೇಲಿಯಾ 3 ದೇಶಗಳು ಸೇರಿ ಫಾರ್ಮ್ ಮಾಡ್ತಾ ಇರುವಂಥ ಈ ಗ್ರೂಪಿಂಗಿಗೆ ಆಕಸ್ ಅಂತ ಕರಿತೀವಿ. ಇಂಡೋ ಪೆಸಿಫಿಕ್ ಅಂತ ಅಂದಾಗ ಇಂಡಿಯನ್ ಓಷನ್ ಹಾಗೂ ಮೋಸ್ಟ್ ಆಫ್ ದ ಪೆಸಿಫಿಕ್ ಓಷನ್ ಕವರ್ ಮಾಡ್ತಾ ಇರುವಂಥ ಈ ಪ್ರದೇಶವನ್ನು ನಾವು ಇಂಡೋ ಪೆಸಿಫಿಕ್ ಅಂತ ಕರಿತೀವಿ. ನಾವು ಸಾಕಷ್ಟು ಬಾರಿ ಇದಕ್ಕಿಂತ ಮುಂಚೆ ಕೂಡ ಚರ್ಚೆ ಮಾಡಿದ್ವಿ. ಇಂಡೋ ಪೆಸಿಫಿಕ್ ತುಂಬ ಮುಖ್ಯವಾಗಿರುವಂಥದ್ದು. ಇಲ್ಲಿ ಮಲಾಕಾ ಸ್ಟೇಟ್ ಇರ್ಬೋದು, ಬಬಲ್ ಮಾಂದೇವ್ ಇರ್ಬೋದು, ಇಲ್ಲಿ ಮಿಡಲ್ ಈಸ್ಟ್ ಇದೆ, ಇಲ್ಲಿಂದ ಆಯಿಲ್ ಸಪ್ಲೈ. ಈ ಪ್ರದೇಶ ಟ್ರೇಡ್ಗೆ ಅಂತಾರಾಷ್ಟ್ರೀಯವಾಗಿ ತುಂಬಾ ಮುಖ್ಯವಾಗಿರುವಂಥದ್ದು ಇಂಡೋ ಪೆಸಿಫಿಕ್ ರೀಜನ್. ಹಾಗಾಗಿ ಅಂತಾರಾಷ್ಟ್ರೀಯವಾಗಿ ಇದ್ರ ಮೇಲೆ ಫೋಕಸ್ ಇನ್ನೂ ಜಾಸ್ತಿ ಆಗ್ತಾ ಇದೆ. ಹೊಸದಾಗಿ ಫಾರ್ಮ್ ಆಗಿರುವಂಥ ಆಕಸ್ ಕೂಡ ಈ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಭದ್ರತೆಯ ವಿಷಯವಾಗಿ ಫೋಕಸ್ ಅನ್ನು ಮಾಡ್ತಾ ಇದೆ. ಹಾಗೆ ಇಲ್ಲಿ ಆಸ್ಟ್ರೇಲಿಯಾವನ್ನು ನೀವು ನೋಡ್ಬೋದು. ಈ ಆಸ್ಟ್ರೇಲಿಯಾಗೆ US, UK ನ್ಯೂಕ್ಲಿಯರ್ ಪವರ್ ಸಬ್ಮರೀನ್ ಟೆಕ್ನಾಲಜಿಯನ್ನು ಟ್ರಾನ್ಸ್ಫರ್ ಮಾಡ್ತಾ ಇದೆ. ಇಲ್ಲಿವರೆಗೆ ಇಡೀ ಪ್ರಪಂಚದಲ್ಲಿ ಭಾರತ ಸೇರಿ US, UK, ಫ್ರಾನ್ಸ್, ರಷ್ಯಾ, ಚೈನಾ ಈ ದೇಶಗಳಷ್ಟೇ ನ್ಯೂಕ್ಲಿಯರ್ ಸಬ್ಮರೀನ್ಸ್ನ ಯೂಸ್ ಮಾಡ್ತಾ ಇದ್ದು ಈಗ ಆಸ್ಟ್ರೇಲಿಯಾ ಕೂಡ ಸೇರ್ಕೋತಾ ಇದೆ ಆಕಸ್ನಿಂದಾಗಿ. ಇದರ ಜೊತೆಗೆ ಬೇರೆ ಬೇರೆ ವಲಯಗಳಲ್ಲಿ ಹೊಸ ಎಮರ್ಜಿಂಗ್ ತಂತ್ರಜ್ಞಾನಗಳು, ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು, ಕ್ವಾಂಟಮ್ ಟೆಕ್ನಾಲಜಿ ಇರ್ಬೋದು, ಅಂಡರ್ ಸಿ ಕೇಪಬಿಲಿಟೀಸ್ ಇರ್ಬೋದು, ಇದೆಲ್ಲದರ ವಿಷಯವಾಗಿ ಈ 3 ದೇಶಗಳು ಸಹಕಾರವನ್ನು ಹೊಸ ಅಲಯನ್ಸ್ನ ಕೆಳಗೆ ಮಾಡ್ಕೋತಾ ಇದ್ದಾವೆ. ಇಂಡೋ ಪೆಸಿಫಿಕ್ ಅಂತ ಬಂದಾಗ ಇಂಡೋ ಪೆಸಿಫಿಕ್ಗೇನೆ ಇರುವಂಥ ಇನ್ನೊಂದು ಗ್ರೂಪಿಂಗ್ ಯಾವುದು? ಕ್ವಾಡ್. ಭಾರತಕ್ಕೆ ತುಂಬ ಮುಖ್ಯವಾಗಿರುವಂಥದ್ದು. ನಮ್ಮ ಫಾರಿನ್ ಪಾಲಿಸಿಯಲ್ಲಿ ಇವತ್ತು ಇದು ತುಂಬ ಜಾಸ್ತಿ ಪ್ರಾಮುಖ್ಯತೆಯನ್ನು ಪಡ್ಕೊಳುತ್ತೆ. ಇಂಡೋ ಪೆಸಿಫಿಕ್ ಕೂಡ ತುಂಬ ಪ್ರಾಮುಖ್ಯತೆಯನ್ನು ಪಡ್ಕೊಳುತ್ತೆ. ಕ್ವಾಡಲ್ಲಿ ಯಾರ್ಯಾರು ಇರುವಂಥದ್ದು? ಭಾರತ ಸೇರಿ ಆಸ್ಟ್ರೇಲಿಯಾ, USA, ಜಪಾನ್. ಕ್ವಾಡ್ಗೂ ಹಾಗೂ ಆಕಸ್ಗೂ ಏನು ವ್ಯತ್ಯಾಸ ಇದೆ? ಈ ದೇಶಗಳು ಅಂದರೆ ಆಕಸ್ ಏನಿದೆ ಇದೊಂದು ಸೆಕ್ಯೂರಿಟಿ ಅಲಯನ್ಸ್, ಆದರೆ ಕ್ವಾಡ್ ಸೆಕ್ಯೂರಿಟಿ ಅಲಯನ್ಸ್ ಅಲ್ಲ. ಕ್ವಾಡ್ ಈ ಇಂಡೋ ಪೆಸಿಫಿಕ್ ಪ್ರದೇಶವನ್ನು ಫ್ರೀಯಾಗಿ ಇಡಬೇಕು, ಓಪನ್ ಆಗಿ ಇಡಬೇಕು ಅನ್ನೋ ಒಂದು ಉದ್ದೇಶದಿಂದ ಫಾರ್ಮ್ ಆಗಿರುವಂಥದ್ದು. ಈ ಇಂಡೋ ಪೆಸಿಫಿಕ್ ಪ್ರದೇಶ ಏನಿದೆ ಇದು ಭಾರತಕ್ಕೆ ಟ್ರೇಡ್ಗೆ ತುಂಬ ಮುಖ್ಯವಾಗಿದೆ, ಆರ್ಥಿಕವಾಗಿ ಹಾಗಾಗಿ ಮುಖ್ಯ ಆಗುತ್ತೆ, ಭದ್ರತೆಯ ವಿಷಯವಾಗಿ ಕೂಡ ಮುಖ್ಯ ಆಗುತ್ತೆ. ಹೀಗಿರ್ಬೇಕಾದ್ರೆ ಕ್ವಾಡ್ ಅನ್ನೋ ಒಂದು ಅಲಯನ್ಸ್ ಇರಬೇಕಾದ್ರೆ ಆಕಸ್ನಿಂದಾಗಿ ಏನಾದ್ರು ಕ್ವಾಡ್ ವೀಕ್ ಆಗುತ್ತಾ? ಇದ್ರ ಬಗ್ಗೆ ಭಾರತದ ಸ್ಟ್ಯಾಂಡ್ ಏನು? ಇದನ್ನು ಇವತ್ತಿನ ಎಡಿಟೋರಿಯಲಲ್ಲಿ ಚರ್ಚೆ ಮಾಡ್ತಾ ಇರೋದು. ಈಗ ಮುಂದೆ ಆ್ಯಕ್ಚುಲಿ ಕ್ವಾಡ್ ಸಮಿಟ್ ಆಗಬೇಕಿತ್ತು, ಅದರೊಳಗೆ ಆಕಸ್ನ ಫಾರ್ಮೇಷನ್ ಬಗ್ಗೆ ಅನೌನ್ಸ್ಮೆಂಟ್ ಆಗಿದೆ. ಸೊ ಈ ಒಂದು ಹೊಸ ಪಾರ್ಟ್ನರ್ಶಿಪ್ಪಿಂದಾಗಿ ಕ್ವಾಡ್ನ ಏನು ಒಂದು ಪ್ರಾಮುಖ್ಯತೆ ಇದೋ ಅದು ಕಮ್ಮಿ ಆಗುತ್ತಾ? ಇದ್ರ ಬಗ್ಗೆ ಭಾರತದ ಸ್ಟ್ಯಾಂಡ್ ಏನು?
ಈ ಹೊಸ ಆಕಸ್ನ ರಚನೆ ಕೆಳಗೆ ನಾವೀಗಷ್ಟೇ ನೋಡ್ತೀವಿ ಆಸ್ಟ್ರೇಲಿಯಾಗೆ ನ್ಯೂಕ್ಲಿಯರ್ ಪ್ರಾಪಲ್ಡ್ ಸಬ್ಮರೀನ್ಸ್ನ ತಂತ್ರಜ್ಞಾನವನ್ನು USA UK ಟ್ರಾನ್ಸ್ಫರ್ ಮಾಡ್ತಾ ಇದೆ. ಸೊ ಇದರಿಂದಾಗಿ ನ್ಯೂಕ್ಲಿಯರ್ ಪ್ರಾಲಿಫರೇಷನ್ ಆಗ್ತಾ ಇದೆಯಾ? ನ್ಯೂಕ್ಲಿಯರ್ ಪ್ರಾಲಿಫರೇಷನ್ ಅಂತಂದ್ರೆ ಏನು? ನ್ಯೂಕ್ಲಿಯರ್ ವೆಪನ್ ತಂತ್ರಜ್ಞಾನ ಏನಿದೆ ಅಥವಾ ಅದರ ಫಿಸೈಲ್ ಮೆಟೀರಿಯಲ್ ಏನಿದೆ ಯಾವ ದೇಶಗಳ ಹತ್ರ ಇರೋದಿಲ್ಲ ಅವ್ರಿಗೆ ಕೊಡೋದನ್ನು ನಾವು ನ್ಯೂಕ್ಲಿಯರ್ ಪ್ರಾಲಿಫರೇಷನ್ ಅಂದರೆ ಸ್ಪ್ರೆಡ್ ಆಫ್ ನ್ಯೂಕ್ಲಿಯರ್ ವೆಪನ್ಸ್ ಅಂತ ನಾವು ಕರಿಬೋದು. ಇದರಿಂದಾಗಿ ಅಂದರೆ ಈಗ ಆಸ್ಟ್ರೇಲಿಯಾಗೆ ಏನು ಕೊಡ್ತಾ ಇದ್ದಾರೆ ಅದರಿಂದಾಗಿ ಈ ರೀತಿ ಆಗ್ತಾ ಇದೆಯಾ? ಹೌದು ಅಂತ ಈ ವಿಷಯವಾಗಿ ಚೈನಾ ಹಾಗೂ ಇರಾನ್ ಆಕಸ್ನ ಫಾರ್ಮೇಷನನ್ನು ಕ್ರಿಟಿಸೈಸ್ ಮಾಡುತ್ತೆ. ಆದರೆ ಭಾರತ ನ್ಯೂಕ್ಲಿಯರ್ ಪ್ರೊಲಿಫರೇಷನ್ ಆಕಸ್ನ ಮೂಲಕ ಆಗ್ತಾ ಇದೆ ಅನ್ನೋ ಒಂದನ್ನು ಒಪ್ಪೋದಿಲ್ಲ. ಅಂದರೆ ಆಕಸ್ನ ಅನೌನ್ಸ್ಮೆಂಟ್ನ ಭಾರತ ಒಂದು ರೀತಿ ವೆಲ್ಕಮ್ ಮಾಡಲ್ಲ, ಇನ್ನೊಂದು ಕಡೆ ಅದನ್ನು ಭಾರತದ ಇಂಟ್ರೆಸ್ಟ್ಗೆ ಲಿಂಕ್ ಮಾಡಲ್ಲ, ಕ್ರಿಟಿಸೈಸ್ ಕೂಡ ಮಾಡಲ್ಲ. ಸೊ ಭಾರತದ ಸ್ಟ್ಯಾಂಡನ್ನು ನಾವು ನಾನ್ ಕಮಿಟಲ್ ಅಂತ ಹೇಳ್ಬೋದು. ಆಕಸ್ನ ರಚನೆಯಿಂದಾಗಿ ಭಾರತಕ್ಕೆ ಏನು ಪ್ಲಸ್ ಪಾಯಿಂಟ್ ಆಗ್ಬೋದು? ಇಂಡೋ ಪೆಸಿಫಿಕ್ ರೀಜನ್ನ ಫ್ರೀ, ಓಪನ್, ಇನ್ಕ್ಲೂಸಿವ್ ಆಗಿಡಬೇಕು ಅನ್ನೋದು ಏನು ಕ್ವಾಡ್ ಕೆಳಗೆ ಅಜೆಂಡಾ ಇದೆ ಅದನ್ನು ನಾವು ಆಕಸ್ನ ಮೂಲಕ ಕೂಡ ಬಲಪಡಿಸ್ಬೋದು. ಬೇರೆ ಏನೇನು ವಲಯಗಳಲ್ಲಿ ಮ್ಯಾರಿಟೈಮ್ ಎಕ್ಸಸೈಸ್ ಇರ್ಬೋದು, ಸೆಕ್ಯೂರಿಟಿ ಎಫರ್ಟ್ಸ್ ಇರ್ಬೋದು, COVID-19 ಕೌಂಟರ್ ಮಾಡೋದಿರ್ಬೋದು, ಕ್ಲೈಮೇಟ್ ಚೇಂಜ್, ಕ್ರಿಟಿಕಲ್ ಟೆಕ್ನಾಲಜೀಸಲ್ಲಿ ಕೋಆಪ್ರೇಟ್ ಮಾಡುವಂಥದ್ದು, ರೆಸಿಲಿಯಂಟ್ ಸಪ್ಲೈ ಚೈನ್ನ ಬಿಲ್ಡ್ ಮಾಡುವಂಥದ್ದು, ಈ ಎಲ್ಲ ಎಫರ್ಟ್ಸ್ ಏನು ಕ್ವಾಡ್ರಿಲ್ಯಾಟರಲ್ ಸೆಕ್ಯೂರಿಟಿ ಡೈಲಾಗ್ ಕೆಳಗೆ ಭಾರತ, USA, ಜಪಾನ್ ಹಾಗೂ ಆಸ್ಟ್ರೇಲಿಯಾ ಮಾಡ್ತಾ ಇದೆ ಅದನ್ನೆಲ್ಲ ಆಕಸ್ ಮೂಲಕ ನಾವು ಇನ್ನಷ್ಟು ಬಲಪಡಿಸ್ಬೋದು. ಇದನ್ನು ನಾವು ಪಾಸಿಟಿವ್ ಅಂತ ನೋಡಿದ್ರೆ ಈ ಹೊಸ ಒಂದು ಫಾರ್ಮೇಷನ್ ಏನಿದೆ ಅದರಿಂದಾಗಿ ಈ ಪ್ರದೇಶದಲ್ಲಿ ಏನು ಬ್ಯಾಲೆನ್ಸ್ ಆಫ್ ಪವರ್ ಇದೆ ಅದು ಅಪ್ಸೆಟ್ ಆಗ್ಬೋದು. ಎಸ್ಪೆಷಲಿ ಇದು ಸೆಕ್ಯೂರಿಟಿ ಅಲಯನ್ಸ್ ಆಗಿರೋದ್ರಿಂದ ಒಂದು ಕಡೆ ವೆಸ್ಟಲ್ಲಿ, ಭಾರತದ ವೆಸ್ಟಲ್ಲಿ ಅಫ್ಘಾನಿಸ್ತಾನ್, ತಾಲಿಬಾನ್ನ ಸಮಸ್ಯೆ ಇದೆ, ಇನ್ನೊಂದು ಕಡೆ USA ಈಗ ಏನು ಈ ದೇಶಗಳನ್ನ ನಾವು ಆಂಗ್ಲೋ ಸೆಕ್ಸಾನ್ ಅಂತ ಕರಿತೀವಿ, ಈ ದೇಶಗಳ ಜೊತೆಗೆ ಏನು ಹೊಸ ಪಾರ್ಟ್ನರ್ಶಿಪ್ ಮಾಡ್ಕೋತಾ ಇದೆ ಅದರಿಂದಾಗಿ ಈಸ್ಟಲ್ಲೂ ಇಂಡೋ ಪೆಸಿಫಿಕಲ್ಲೂ ಕೂಡ ಏನಾದ್ರು ಬ್ಯಾಲೆನ್ಸ್ ಆಫ್ ಪವರ್ ಅಪ್ಸೆಟ್ ಆಗುತ್ತಾ, ನಮ್ಮ ದೇಶಕ್ಕೆ ಭದ್ರತೆಯ ಸಮಸ್ಯೆ ಆಗುತ್ತಾ? USA ಎರಡರ ಭಾಗ ಕೂಡ ಆಗಿದೆ, ಹಾಗೆ ಅದು ಕ್ವಾಡ್ಗಿಂತ ಜಾಸ್ತಿ ಏನಾದ್ರು ಆಕಸ್ ಮೇಲೆ ಜಾಸ್ತಿ ಫೋಕಸ್ ಮಾಡುತ್ತಾ? ಈ ಎಲ್ಲ ಒಂದು ಸಂಶಯಗಳು ಭಾರತಕ್ಕೂ ಇದೆ ಅಂತ ನಾವು ಹೇಳ್ಬೋದು. ಹಾಗಾಗಿ ಆಕಸ್ನ ವಿಷಯವಾಗಿ ಭಾರತ ಒಂದು ನಾನ್ ಕಮಿಟಲ್ ಸ್ಟ್ಯಾಂಡ್ ತಗೊಂಡಿದೆ ಅನ್ನೋದನ್ನು ನಾವು ಈ ಒಂದು ಆರ್ಟಿಕಲಿಂದ ಅರ್ಥ ಮಾಡ್ಕೋಬೋದು. ಇವತ್ತಿನ ದಿನಪತ್ರಿಕೆಯಲ್ಲಿ ಸಾಕಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ನ ನೋಡಿದ್ದೀವಿ. ಏನಾದ್ರು ಡೌಟ್ಸ್ ಇದ್ದರೆ, ಏನಾದ್ರು ಕಾನ್ಸೆಪ್ಟ್ ಟರ್ಮ್ಸ್ ಅರ್ಥ ಆಗಿಲ್ಲ ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಲೈಕ್ ಹಾಗೂ ಕಮೆಂಟ್ ಮಾಡಿ, ಹಾಗೆ ಕೊಟ್ಟಿರುವಂಥ ಪ್ರಶ್ನೆಗೆ ಕಮೆಂಟ್ ಸೆಕ್ಷನಲ್ಲಿ ಉತ್ತರಿಸಿ. ಮತ್ತೆ ಸಿಗೋಣ. ಧನ್ಯವಾದಗಳು.